ತಾನು ಉಪದೇಶವನ್ನ ಕೊಡ್ತಾ ಕ್ಷೇತ್ರ ಜ್ಞಾನ ಜ್ಞೇಯ ಎಲ್ಲವನ್ನ ಸಂಕ್ಷಿಪ್ತವಾಗಿ ಹೇಳಿದ್ದಾನೆ. ಅಲ್ಲಿಂದ ಇನ್ನು ಮುಂದಕ್ಕೆ 20ನೇ ಶ್ಲೋಕ ಕೃಷ್ಣ ಹೇಳ್ತಾನೆ, ಪ್ರಕೃತಿಂ ಪುರುಷಂಚೈವ ವಿಧ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ವಿಕಾರಗಳಿಂದ ಕೂಡಿದ 24 ತತ್ವಗಳು, ಪುರುಷ ಜೀವ, ಉಭಾವಪಿ ಇವರಿಬ್ಬರನ್ನು ಕೂಡ ಅನಾದಿ ವಿಧಿ, ಅನಾದಿಯರು, ಇವರು ಅನಾದಿಗಳಾಗಿದ್ದಾರೆ ಅಂತ ನೀನ್ ತಿಳ್ಕೊಳ್ಬೇಕಪ್ಪ. ಪ್ರಕೃತಿ ಸಂಭವಾನ್, ಪ್ರಕೃತಿ ಅಂದ್ರೆ ಪ್ರಧಾನವನ್ನೇ ನಿಮಿತ್ತವನ್ನಾಗಿ ಅಂದ್ರೆ ಉಪಾದಾನ ಕಾರಣವನ್ನಾಗಿ ಇಟ್ಟುಕೊಂಡಿರತಕ್ಕಂತಹ ವಿಕಾರಾಂಶ್ಚ ಅಂದ್ರೆ ವಿಕಾರಗಳು ಹೇಳಿದ್ದ ಇಚ್ಛಾ ದ್ವೇಷ ಮೊದಲಾಗಿರ್ತಕ್ಕ ಎಲ್ಲ ಪ್ರಾಕೃತಿಕವಾದ ವಿಕಾರಗಳನ್ನ, ಗುಣಾಂಶ್ಚೈವ ಸತ್ವರಜಸ್ತಮೋ ಗುಣಗಳನ್ನು ಕೂಡ ನೀನ್ ತಿಳ್ಕೊಳ್ಬೇಕು. ಅರ್ಥಾತ್ ಈ ಶ್ಲೋಕದಲ್ಲಿ ಭಗವಂತನನ್ನ ಬಿಟ್ಟು ಸೀರಿಯಸ್ ನಮ್ಮ ವಾಯ್ಸ್ ಬರ್ತೀಯಾ? ವಾಯ್ಸ್ ಇಲ್ಲ. ಹೌದೌದು. ಸರ್ ಆಚಾರ್ಯ ಆಡಿಯೋ ಇಲ್ಲ. ರಂಗನಾಥ್ ಕೊಂಚ ರೆಕಾರ್ಡಿಂಗ್ ನೋಡಿಕಿಂತೀರಾ? ನೋಡಿಂತಾನ ಆಚಾರ್ಯ ಲೆಫ್ಟ್ ಇಂದ ಬಂದಿದೆ. ಈ ಶ್ಲೋಕದಲ್ಲಿ ಭಗವಂತನನ್ನ ಬಿಟ್ಟು ಭಗವತ್ ತತ್ವವನ್ನು ಬಿಟ್ಟು ಎಲ್ಲ ಚೇತನಾತ್ಮಕವಾದ ಸಕಲ ಪ್ರಪಂಚವನ್ನು ಹೇಳಿದಾಗ ಜೊತೆಯಲ್ಲೇ ಜೀವನನ್ನು ಹೇಳಿದಾಗ ಜೀವನನ್ನು ಜೊತೆಯಲ್ಲಿಯೇ ತಿಳಿಸಿಕೊಟ್ಟ ಹಾಗೆ ಆಗ್ತಾ ಇದೆ. ಆಚಾರ್ಯ ಏನ್ ಹೇಳ್ತಾರೆ, ಅಲ್ಲ ಸ್ವಾಮಿ ನೀವೇನ್ ಹೇಳಿದ್ದು, ಈ ಪ್ರಕೃತಿಂ ಪುರುಷಂಚೈವ ಎಂಬತಕ್ಕಂತಹ ಶ್ಲೋಕ ಸರಿ ಕಾಣ್ತಾ ಇಲ್ಲ.
ಯಾಕೆ ಸರಿ ಕಾಣ್ತಾ ಇಲ್ಲ? ಯಾಕೆ ಸರಿ ಕಾಣ್ತಾ ಇಲ್ಲ? ಕೃಷ್ಣ ಪ್ರತಿಜ್ಞೆಯನ್ನ ಮಾಡಿದ, ನಾನ್ ನಿನಗೆ ಇದನ್ನೆಲ್ಲ ಹೇಳ್ತೇನೆ, ಯಾವ್ಯಾವ ಸಬ್ಜೆಕ್ಟ್ ಅನ್ನ ನಾನು ನಿನಗೆ ಹೇಳ್ತೇನೆ ಅಂತ ಕೃಷ್ಣ ತಾನು ಪ್ರತಿಜ್ಞೆಯನ್ನ ಮಾಡಿದ ಕಾಲದಲ್ಲಿ ಏನ್ ಹೇಳ್ದ? ಬೇಕಾದಷ್ಟು ಹೇಳಿದ್ದ. ನಾನ್ ನಿನಗೆ ಆ ವಿಷಯ ಹೇಳ್ತೇನೆ, ಈ ವಿಷಯ ಹೇಳ್ತೇನೆ ಅಂತೆಲ್ಲ ಪ್ರತಿಜ್ಞೆಯನ್ನ ಮಾಡಿ, ಪ್ರತಿಜ್ಞೆಯನ್ನ ಮಾಡದ ಅಪ್ರತಿಜ್ಞಾತವಾಗಿರತಕ್ಕಂಥ ಪ್ರಕೃತಿ ಪುರುಷರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನ. ನೋಡ್ಬಿಡ, ಕೃಷ್ಣನ ಪ್ರತಿಜ್ಞೆ ಏನು ಅಂದ್ರೆ, ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸಚಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಇದು ಕೃಷ್ಣನ ಪ್ರತಿಜ್ಞೆ. ಇದರಲ್ಲಿ ಪ್ರಕೃತಿ ಪುರುಷರ ವಿಷಯವೇ ಇಲ್ಲ. ಪ್ರಕೃತಿ ಮತ್ತು ಪುರುಷರ ಪ್ರಸಕ್ತಿಯೇ ಬಂದಿಲ್ಲ. ಅಪ್ರಸಕ್ತವಾಗಿರತಕ್ಕ ಮತ್ತೆ ಅಪ್ರತಿಜ್ಞಾತವಾಗಿರತಕ್ಕಂತಹ ಪ್ರಕೃತಿ ಪುರುಷರ ಬಗ್ಗೆ ಏನ್ ಕೃಷ್ಣ ಹೇಳ್ತಾ ಇದ್ದಾನೆ? ತಪ್ಪಲ್ವಾ? ಅಂದ್ರೆ ಹೇಳ್ತಾರೆ, ಟೀಕಾಕೃತ್ಪಾದರು ಹೇಳ್ತಾರೆ, ಅಲ್ಲಿ ಯಾದೃಚ್ಛ, ಅದೇ ಶ್ಲೋಕದಲ್ಲೇ ಭಗವಂತ ಯಾದೃಚ್ಛ ಈಗಿನ್ನು ಹೇಳಿದೆ, ತತ್ಕ್ಷೇತ್ರಂ ಯಚ್ಚ ಯಾದೃಚ್ಛ ಅಂತ ಹೇಳಿದ್ದಾನೆ. ಯಾದೃಕ್ ಯಾವ ರೀತಿಯಾದದ್ದು ಅಂತಂದ್ರೆ ಯಾವುದು? ಸಪ್ರಕಾರಸ್ಯ ಕ್ಷೇತ್ರಸ್ಯ ಕಥನ. ಅಲ್ಲಿ ಯಾದೃಚ್ಛ ಅಂತ 4ನೇ ಶ್ಲೋಕದಲ್ಲೇ ಭಗವಂತ ಹೇಳಿರೋದ್ರಿಂದ 13ನೇ ಅಧ್ಯಾಯದ 4ನೇ ಶ್ಲೋಕದಲ್ಲೇ ಯಾದೃಚ್ಛ ಎಂಬುದಾಗಿ ಪ್ರತಿಜ್ಞಾತವಾದ ಸಪ್ರಕಾರಕವಾದ ಎಲ್ಲ ರೀತಿಯಿಂದ ಕೂಡಿದ ಕ್ಷೇತ್ರಗಳ ಬಗ್ಗೆ ನಿನಗೆ ಹೇಳ್ತೇನೆ ಅಂತ ಭಗವಂತ ಹೇಳಿರೋದ್ರಿಂದ ಎಲ್ಲ ಪ್ರಕಾರವಾದ ಕ್ಷೇತ್ರ ಅಂತನ್ನುವಲ್ಲಿ ಪ್ರಕೃತಿ ಪುರುಷರು ಬರ್ತಾರೆ. ಆದ್ದರಿಂದ ಅಪ್ರತಿಜ್ಞಾತವಾಗಿರತಕ್ಕಂತಹ ವಿಷಯವನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ಪ್ರಮಾಣ ಇಲ್ಲ. ಪ್ರತಿಜ್ಞೆಯನ್ನ ಮಾಡುವಾಗಲೇ ಕ್ರಮವಾಗಿ ಈ ಪ್ರಕೃತಿ ಪುರುಷರ ಬಗ್ಗೆ ಯಾಕೆ ಹೇಳಲಿಲ್ಲ ಕೃಷ್ಣ ಅಂತಂದ್ರೆ, ಆಚಾರ್ಯ ಹೇಳ್ತಾರೆ ಭಾಷ್ಯದಲ್ಲಿ, ಯತಶ್ಚಯತ್ ಇತಿ ವಕ್ತುಂ ಪ್ರಕೃತಿ ವಿಕಾರ ಪುರುಷಾನ್ ಸಂಕ್ಷಿಪ್ಯ ಆಹ ಪ್ರಕೃತಿ ಮಿತಿ. ಅದಕ್ಕೋಸ್ಕರ ಯತಶ್ಚಯತ್ ಅಂತ ಕೃಷ್ಣ ಮತ್ತೆ ಹೇಳಿದ್ದಾನೆ ಅದೇ 4ನೇ ಶ್ಲೋಕದಲ್ಲಿ. ತತ್ಕ್ಷೇತ್ರಂ ಯಚ್ಚ ಯಾದೃಚ್ಛ ಯದ್ವಿಕಾರಿ ಯತಶ್ಚಯತ್ ಎಂಬುದಾಗಿ ಭಗವಂತ, ಯತಶ್ಚ ಯಾವ ಭಗವಂತನಿಂದ ಅಂದ್ರೆ ಪ್ರಕೃತಿ ಯಾದೃಕ್ ಯಾವ ರೀತಿಯಲ್ಲಿದೆ, ಯಾವ ಭಗವಂತನಿಂದ ಪ್ರೇರೇಪಿಸಲ್ಪಡ್ತದೆ ಅಂತ. ಯತಶ್ಚ ಯಾವ ಭಗವಂತ ಇದಕ್ಕೆ ಪ್ರೇರಕನಾಗಿದ್ದಾನೆ. ಪ್ರೇರಕನಾದ ಭಗವಂತನ ಸ್ವರೂಪವನ್ನ ಹೇಳಬೇಕು ಅಂತಂದ್ರೆ ಸರ್ವ ಪ್ರೇರಕ ಅಂತ ಅರ್ಥ ಆಯ್ತು. ಪ್ರೇರಕನಾದವನು ಯಾರು? ದೇವರು. ಯಾವ್ಯಾವುದನ್ನ ಪ್ರೇರಣೆ ಮಾಡ್ತಾನೆ? ಪ್ರೇರಕ ಮತ್ತು ಪ್ರೇರ್ಯ ಅಂತ ಎರಡಿದೆ. ಪ್ರೇರಕನ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಪ್ರೇರ್ಯ ಜ್ಞಾನ ಬೇಕೇ ಬೇಕು. ಪ್ರೇರ್ಯ ಅಂದ್ರೆ ಯಾವುದನ್ನ ಭಗವಂತ ಪ್ರೇರಣೆ ಮಾಡ್ತಾನೆ, ಪ್ರೇರಣೆ ಮಾಡುವ ಪದಾರ್ಥಗಳ ಅಂದ್ರೆ ಯಾವ್ಯಾವುದು ಭಗವಂತನ ಪ್ರೇರಣೆಗೆ ಒಳಪಡ್ತದೋ, ಯಾವ ವಸ್ತುಗಳಿಗೆ ಭಗವಂತ ಪ್ರೇರಣೆಯನ್ನ ಮಾಡ್ತಾನೋ ಆ ವಸ್ತುಗಳ ಜ್ಞಾನ ಇಲ್ಲ ಅಂತಂದ್ರೆ ಪ್ರೇರಕನಾದ ಪರಮಾತ್ಮನ ಸ್ವರೂಪ ಜ್ಞಾನ ನಮಗೆ ಬರೋದೇ ಇಲ್ಲ. ಆದ್ದರಿಂದಲೇ ಚೇತನಾತ್ಮಕವಾದ ಸಕಲ ಪ್ರಪಂಚವನ್ನ ಭಗವಂತ ಪ್ರೇರಣೆ ಮಾಡ್ತಾನೆ ಅಂತಂದ್ರೆ ಪ್ರೇರ್ಯವಾದದ್ದು ಚೇತನಾತ್ಮಕವಾಗಿರತಕ್ಕ ಪ್ರಪಂಚ ಎನ್ನುವಂಥ ಜ್ಞಾನ ನಮಗಲ್ಲಿ ಬರ್ಬೇಕಾಗ್ತದೆ. ಚೇತನಾತ್ಮಕವಾಗಿರ್ತಕ್ಕಂಥ ಪ್ರಪಂಚ ಪ್ರೇರ್ಯವಾಗಿದೆ ಅಂತಂದು ಬಂದಾಗ ಇಂಥ ಅದ್ಭುತವಾದ ಪ್ರಪಂಚಕ್ಕೆ ಪ್ರೇರಕನಾದ ಭಗವಂತ ಇನ್ನೆಂಥ ಮಹಾಮಹಿಮಾಶಾಲಿ ಎನ್ನುವಂಥ ಶ್ರದ್ಧೆ ಭಕ್ತಿ ಜಾಸ್ತಿ ಆಗತ್ತೆ ಎನ್ನುವ ದೃಷ್ಟಿಯಲ್ಲಿ
ಪ್ರೇರಕ ಭಗವಂತ ಅವನ ಸ್ವರೂಪವನ್ನ ಕಥನ ಮಾಡುವ ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಪ್ರೇರ್ಯವಾದ ಸಕಲ ಚೇತನಾತ್ಮಕವಾದ ಪ್ರಪಂಚದ ಜ್ಞಾನ ಬೇಕಾಗ್ತದೆ. ಪ್ರೇರ್ಯವಾದದ್ದು ಯಾವುದು? ಸಪ್ರಕಾರವಾಗಿರತಕ್ಕಂಥ ಕ್ಷೇತ್ರ, ಎಲ್ಲ ಪ್ರಕಾರವಾದ ಕ್ಷೇತ್ರ, ಪ್ರಪಂಚ ಕ್ಷೇತ್ರ, ಎಲ್ಲ ತತ್ವಗಳು ವಿಕಾರದಿಂದ ಕೂಡಿದ ಕ್ಷೇತ್ರ. ಪ್ರೇರಕ ಸ್ವರೂಪವನ್ನ ಹೇಳಲಿಕ್ಕಾಗಿ, ಪ್ರೇರಕನಾದ ಭಗವಂತನ ಸ್ವರೂಪವನ್ನ ನಿರೂಪಣೆ ಮಾಡಲಿಕ್ಕಾಗಿ ಪ್ರೇರಣೀಯವಾಗಿರತಕ್ಕಂತಹ ಸಪ್ರಕಾರವಾಗಿರತಕ್ಕಂತಹ ಕ್ಷೇತ್ರದ ಬಗ್ಗೆ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅಂತನ್ನೋದು ಸ್ಪಷ್ಟ ಆಗತ್ತೆ. ಆದ್ದರಿಂದ ಕ್ಷೇತ್ರ ಅಂದ್ರೆ ಯಾವುದು ಅಂತಂದ್ರೆ ಈಶ್ವರನ ಬಿಟ್ಟು, ಈಶ್ವರಾತಿರಿಕ್ತ ಸರ್ವೋಪಿ ಚೇತನ ವರ್ಗ ಕ್ಷೇತ್ರವಿತ್ಯುಚ್ಯತೆ. ಈಶ್ವರನನ್ನ ಬಿಟ್ಟು, ಈಶ್ವರ ಅಂದ್ರೆ ಭಗವಂತ, ದೇವರನ್ನ ಬಿಟ್ಟು ಉಳಿದ ಚೇತನಾತ್ಮಕವಾಗಿರತಕ್ಕ ಸಕಲವೂ ಕ್ಷೇತ್ರ ಎನ್ನುವ ಶಬ್ದದಿಂದ ಕರೆಯಲ್ಪಡುತ್ತದೆ. ಅಲ್ಲಿ ಪ್ರಕೃತಿಂ ಅಂತ ಹೇಳಿದ್ದಾರೆ. ಅಲ್ಲಿ ಪ್ರಕೃತಿ ಶಬ್ದದಿಂದ ಏನ್ ಗೊತ್ತಾಗತ್ತೆ ನಮಗೆ ಅಂದ್ರೆ ಮಹಾಭೂತಾನಿ ಅಂತ ಹೇಳಿದ್ದಾರಲ್ಲ ಶ್ಲೋಕದಲ್ಲಿ. ಆ ಮಹಾಭೂತಾನಿ ಎಂಬುದಾಗಿ ಶ್ಲೋಕಗಳಲ್ಲಿ ಹೇಳಿದ 24 ತತ್ವಗಳು, ವಿಕಾರದಿಂದ ಕೂಡಿದ 24 ತತ್ವಗಳು. ಮತ್ತು ಪುರುಷ ಎನ್ನುವ ಶಬ್ದದಿಂದ ಜೀವ ಎಲ್ಲ ಬಂದುಬಿಟ್ಟು ಅಲ್ಲೇ ನೆಕ್ಸ್ಟ್ ಇದನ್ನ ಹೇಳ್ತಾರೆ, ಯಾವತ್ ಸಂಜಾಯತೆ ಇತ್ಯಾದಿಯಾಗಿ ನೆಕ್ಸ್ಟ್ ಇದೇ ವಿಷಯವೇ ಬರ್ತಾ ಇದೆ. ಆದ್ದರಿಂದ ಅಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಆಚಾರ್ಯಂದ್ರು ಸಂಕ್ಷಿಪ್ಯ ಆಹಾ, ಅಲ್ಲಿ ವಿಸ್ತಾರವಾಗಿ ಹೇಳ್ತಕ್ಕಂತಹ ಪ್ರಮೇಯಗಳನ್ನ ಇಲ್ಲಿ ಸಂಕ್ಷೇಪವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ ಕೃಷ್ಣ. ಈಗ ಗೊತ್ತಾಯ್ತು. ಪ್ರಕೃತಿ ಅಂದ್ರೆ ವಿಕಾರಗಳಿಂದ ಕೂಡಿದ 24 ತತ್ವಗಳು. ಪುರುಷ ಅಂದ್ರೆ ಜೀವ. ಪ್ರಕೃತಿಂ ಪುರುಷಂಚೈವ ವಿದ್ಯನಾದೀವು ಭಾವಪಿ. ಅದಾದ ಮೇಲೆ ವಿಕಾರಾಂಶ್ಚ ಗುಣಾಂಶ್ಚೈವ. ಗುಣಗಳು ಯಾವುದು ಗುಣಗಳು? ಕೆಲವರು ಸುಖ ದುಃಖ ಮೋಹ ಇವುಗಳನ್ನ ಗುಣಗಳು ಅಂತ ಕರೀತಾರೆ. ಮತ್ತೆ ಕೆಲವರು ಕಾರ್ಯಕಾರಣಗಳನ್ನ ಗುಣ ಅಂತ ಕರೀತಾರೆ. ಯಾವುದು ಗುಣ? ಯಾವುದು? ಸುಖ ದುಃಖ ಮೋಹಗಳನ್ನ ಗುಣಗಳು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೋ, ಅಥವಾ ಕಾರ್ಯಕಾರಣ ರೂಪವಾಗಿರ್ತಕ್ಕಂತಹ ಗುಣಗಳನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೋ ಅಂತಂದ್ರೆ ಆಚಾರ್ಯ ಬರೀತಾರೆ ಗುಣಃ ಸತ್ವಾದಯ. ಸತ್ವರಜಸ್ತಮಗಳನ್ನ ಗುಣ ಅಂತ ಕೃಷ್ಣ ಕರೆದಿರೋದು. ಸತ್ವ ರಜಸ್ಸು ತಮಸ್ಸು 3 ಗುಣಗಳನ್ನ ಇಲ್ಲಿ ಗುಣ ಅಂತ ಕರೆದಿರೋದು. ಎಷ್ಟು ಆಲೋಚನೆ ಮಾಡ್ತಾರೆ ನೋಡ್ರಿ. ಅಲ್ಲ ಸ್ವಾಮಿ, ಸತ್ವರಜಸ್ತಮಸ್ಸುಗಳು ಪ್ರಕೃತಿಯ ವಿಕಾರ ಅಲ್ವಾ? ಪ್ರಕೃತಿ ವಿಕಾರ ತಾನೆ. ನಾನು ಸತ್ವರಜಸ್ತಮ ಸಪಿ ಪ್ರಕೃತಿ ವಿಕಾರತ್ವಾತ್. ಸತ್ವರಜಸ್ತಮೋ ಗುಣಗಳು ಪ್ರಕೃತಿಯ ವಿಕಾರ ಅಲ್ವಾ? ಕೃಷ್ಣ ವಿಕಾರಾಂಶ್ಚ ಗುಣಾಂಶ್ಚೈವ ಅಂತ ಅತ್ಯಂತ ಸ್ಪಷ್ಟವಾಗಿ ವಿಕಾರಗಳನ್ನ ಗುಣಗಳನ್ನ ಪ್ರತ್ಯೇಕವಾಗಿ ಹೇಳಿದ್ದಾನಲ್ಲ. ವಿಕಾರ ಪ್ರಕೃತಿಂ ಪುರುಷಂಚೈವ ವಿದ್ಯನಾಧೀವು ಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ಅನ್ನುವಲ್ಲಿ ವಿಕಾರಗಳನ್ನೂ ಗುಣಗಳನ್ನೂ ತಿಳ್ಕೊಳ್ಬೇಕು ನೀನು ಅಂತ ಹೇಳಿದ್ದಾನೆ ಅಲ್ವಾ? ಆದ್ದರಿಂದ ಸತ್ವರಜಸ್ತಮೋ ಗುಣಗಳು ಪ್ರಕೃತಿಯ ವಿಕಾರ. ಕೃಷ್ಣ ವಿಕಾರಗಳನ್ನು ಅಂತ ಶ್ಲೋಕದಲ್ಲಿ ಪ್ರತ್ಯೇಕವಾಗಿ ಹೇಳಿರ್ಬೇಕಾದ್ರೆ ಗುಣಗಳಿಂದ ಎಲ್ಲಿ ಪ್ರಕೃತಿ ವಿಕಾರವಾಗಿರ್ತಕ್ಕಂಥ ಸತ್ವರಜಸ್ತಮೋ ಗುಣಗಳನ್ನು ತಗೊಳ್ಳೋದು ಅಂದ್ರೆ ಅರ್ಥ ಏನು ಅಂದ್ರೆ ಆಚಾರ್ಯ ಹೇಳ್ತಾರೆ, ತೇಷಾಮಲ್ಪೋ ವಿಶೇಷೋ ಲಯಾತ್ ಸರ್ಗೆ ಇತಿ ವಿಕಾರಾಃ ಪೃಥಗುಕ್ತಾಃ. ತೇಷಾಮಲ್ಪಃ ವಿಶೇಷಃ. ಏನದು? ತೇಷಾಂ ಆ ಸತ್ವರಜಸ್ತಮೋ ಗುಣಗಳಿಗೆ ಲಯಾತ್
ಲಯ ಅಂದ್ರೆ ಪ್ರಳಯ ಕಾಲಕ್ಕಿಂತ ಪೂರ್ವದಲ್ಲಿ, ಸರ್ಗ ಅಂದ್ರೆ ಸೃಷ್ಟಿ ಕಾಲದಲ್ಲಿ, ಸೃಷ್ಟಿ ಕಾಲದಲ್ಲಿ ಏನಿದೆ ಅಂತಂದ್ರೆ ಇಚ್ಛಾ ದ್ವೇಷ ಮೊದಲಾಗಿರತಕ್ಕಂತಹ ವಿಕಾರಗಳಿಗಿಂತ ಸ್ವರೂಪತಃ ಉತ್ಪತ್ತಿ ಇಲ್ಲ. ಯಾವುದಕ್ಕೆ? ಸತ್ವರಜಸ್ತಮೋ ಗುಣಗಳು ವಿಕಾರ ಅಂತಂದ್ರೆ ಪರಿಪೂರ್ಣವಾಗಿ ಹುಟ್ಟಿದ್ದು. ಇಚ್ಛಾ ಹೇಳದ್ನಲ್ಲ ಕೃಷ್ಣ, ವಿಕಾರಗಳು ಯಾವ್ಯಾವುದು? ಸಪ್ರಕಾರವಾಗಿರ್ತಕ್ಕಂತಹ ಕ್ಷೇತ್ರದ ಬಗ್ಗೆ ಕೃಷ್ಣದೇವರು ನಮಗಿಲ್ಲಿ ಉಪದೇಶವನ್ನ ಮಾಡೋ ಕಾಲ ಇಚ್ಛಾ ದ್ವೇಷಂ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಅಂತೆಲ್ಲ ವಿಕಾರಗಳ ಬಗ್ಗೆ ಮಾತಾಡ್ಬೇಕಾದ್ರೆ, ಪ್ರಳಯ ಕಾಲಕ್ಕಿಂತ ಪೂರ್ವದಲ್ಲಿ ಇಚ್ಛಾದಿ ವಿಕಾರಗಳಂತೆ ಸತ್ವರಜಸ್ತಮೋ ಗುಣಗಳಿಗೆ ಉತ್ಪತ್ತಿ ಇಲ್ಲ. ಸ್ವರೂಪತಃ ಉತ್ಪತ್ತಿ ಇಲ್ಲ. ಸತ್ವರಜಸ್ತಮೋ ಗುಣಗಳಿಗೆ ಸ್ವರೂಪತಃ ಉತ್ಪತ್ತಿ ಇಲ್ಲ. ಇಚ್ಛಾದ್ವೇಷಾದಿಗಳಿಗೆ ಸ್ವರೂಪತಃ ಉತ್ಪತ್ತಿ. ಪ್ರಳಯ ಕಾಲಕ್ಕಿಂತ ಪೂರ್ವದಲ್ಲಿ ಸೃಷ್ಟಿ ಕಾಲದಲ್ಲಿ ಈ ಇಚ್ಛಾದಿ ವಿಕಾರಗಳಿಗೆ ಸ್ವರೂಪತಃ ಉತ್ಪತ್ತಿ ಇದೆ. ಆದ್ರೆ ಸತ್ವರಜಸ್ತಮೋ ಗುಣಗಳಿಗೆ ಸ್ವರೂಪತಃ ಉತ್ಪತ್ತಿ ಇಲ್ಲ. ಅಲ್ಪಃ ವಿಶೇಷ, ಅತ್ಯಲ್ಪವಾಗಿರ್ತಕ್ಕಂಥ ಉತ್ಪತ್ತಿ ರೂಪವಾಗಿರ್ತಕ್ಕ ವಿಶೇಷ ಇದೆ. ಆದ್ದರಿಂದಲೇ ಈ ಗುಣಾಂಶ್ಚೈವ ಎನ್ನುವ ಮೂಲಕ ಅತ್ಯಲ್ಪ ವಿಶೇಷ ರೂಪವಾಗಿರ್ತಕ್ಕ ಸತ್ವರಜಸ್ತಮೋ ಗುಣಗಳನ್ನು ಸ್ವರೂಪತಃ ಉತ್ಪತ್ತಿಯಿಂದ ಕೂಡಿದಂತಹ ಇಚ್ಛಾದಿಗಳನ್ನ ವಿಕಾರಾಂತ ಎನ್ನುವ ಶ್ಲೋಕದಿಂದ ಕೃಷ್ಣ ಹೇಳಿರೋದ್ರಿಂದ ಅಲ್ಲಿ ಪ್ರತ್ಯೇಕತೆ ಅಂತನ್ನೋದು, ಸ್ಪೆಸಿಫಿಕೇಶನ್ ಅನ್ನೋದು ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಆದ್ದರಿಂದ ಎರಡನ್ನು ಒಟ್ಟಿಗೆ ಹೇಳಬೇಕಾಗಿಲ್ಲ, ಬೇರೆ ಬೇರೆ ಹೇಳಿದ್ದು. ಆದ್ದರಿಂದ ಪ್ರಕೃತಿ ಅಂತಂದ್ರೆ 25 ತತ್ವಗಳು, ಅದಾದ ಪುರುಷ ಅಂದ್ರೆ ಜೀವ, ವಿಕಾರ ಅಂದ್ರೆ ಇಚ್ಛಾದಿಗಳು, ಸ್ವರೂಪತಃ ಉತ್ಪನ್ನವಾಗತಕ್ಕ ಇಚ್ಛಾದಿಗಳು ಸೃಷ್ಟಿಕಾಲದಲ್ಲಿ, ಅದಾದ ಮೇಲೆ ಅತ್ಯಲ್ಪ ಉತ್ಪತ್ತಿ ರೂಪವಾದ ವಿಶೇಷದಿಂದ ಕೂಡಿದ ಸತ್ವರಜಸ್ತಮೋ ಗುಣಗಳು. ಇದೆಲ್ಲವನ್ನ ನೀನ್ ತಿಳ್ಕೊಳ್ಬೇಕು. ಇದನ್ನೇ ಮಾಧುಚ್ಛಂದಸ ಶಾಖೆಯಲ್ಲಿ ನಮ್ಮ ಅತ್ಯಂತ ಸ್ಪಷ್ಟವಾಗಿ ತಿಳಿಯುವಂತೆ ಅರ್ಥ ಮಾಡಿಸ್ತಾರೆ. ಮಾಧುಚ್ಛಂದಸ ಶಾಖಾ ಅದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಕಾರ್ಯ ಗುಣಾಸ್ತಿಸ್ರೋ ಯತ ಸ್ವಲ್ಪೋದ್ಭವ ಜನಾವಿತಿ ಮಾಧುಚ್ಛಂದಸ ಶಾಖಾಯಾಂ. ಕಾರ್ಯ ಅಕಾರ್ಯ ಗುಣಾಃ ತಿಸ್ರಃ. ಕಾರ್ಯ ಗುಣಾಸ್ತಿಸ್ರಃ. ತಿಸ್ರಃ ತ್ರಯಃ ಸತ್ವರಜಸ್ತಮೋ. ಸತ್ವ ರಜಸ್ಸು ತಮಸ್ಸು ಈ 3 ಗುಣಗಳನ್ನ ಅಥವಾ ಈ 3 ಗುಣಗಳು ಕಾರ್ಯ ಅಂತಲೂ ಕರೆಯಲ್ಪಡ್ತವೆ, ಕಾರಣ ಅಂತಲೂ ಅಂದ್ರೆ ಅಕಾರ್ಯ ಅಂತಲೂ. ಕಾರ್ಯ ಅಕಾರ್ಯ ಗುಣಾಸ್ತಿಸ್ರಃ ಯತಃ ಕಾರ್ಯಾಕಾರ್ಯ. ಯಾವ ನಿಮಿತ್ತದಿಂದ ಅಥವಾ ಯಾವ ಕಾರಣದಿಂದ ಸತ್ವರಜಸ್ತಮೋ ಗುಣಗಳು ಕಾರ್ಯಗಳು ಅಂತಲೂ ಕರೆಯಲ್ಪಡ್ತವೆ, ಅಕಾರ್ಯಗಳು ಅಂತಲೂ ಕರೆಯಲ್ಪಡ್ತವೆ. ಅಕಾರ್ಯ ಅಂತ ಯಾಕೆ ಕರೆಯಲ್ಪಡ್ತವೆ, ಕಾರ್ಯ ಅಂತ ಯಾಕೆ ಕರೆಯಲ್ಪಡ್ತವೆ ಅಂತಂದ್ರೆ, ಸೃಷ್ಟಿಕಾಲದಲ್ಲಿ ಹೇಳಿದ್ರಲ್ಲ, ಒಂದು ಸ್ವಲ್ಪ ಉತ್ಪತ್ತಿ ಇದೆ. ಪರಿಪೂರ್ಣವಾಗಿ ಪಂಚಮಹಾಭೂತಗಳಂತೆ ಪರಿಪೂರ್ಣವಾದ ಸ್ವರೂಪತಃ ಉತ್ಪತ್ತಿ ಇಲ್ಲ. ಅದಕ್ಕೆ ಉಪಚಯ ರೂಪವಾಗಿರತಕ್ಕಂತಹ ಒಂದು ಸ್ವಲ್ಪ ಉತ್ಪತ್ತಿ ಅದಕ್ಕೆ ಹೇಳಿದ್ರಲ್ಲ, ಅಲ್ಪೋ ವಿಶೇಷ ಅಂತ. ಹಾಗೆ ಒಂದು ಸ್ವಲ್ಪ ಉತ್ಪತ್ತಿ, ಸ್ವರೂಪತಃ ಉತ್ಪತ್ತಿ ಅಲ್ಲ ಮಹಾಭೂತಾದಿಗಳಂತೆ ಸತ್ವರಜಸ್ತಮೋ ಗುಣಗಳಿಗೆ. ಆದ್ದರಿಂದ ಅದನ್ನ ಕಾರ್ಯ ಅಂತ ಕರೀತಾರೆ. ಇದರಂತೆ ಸ್ವರೂಪತಃ ಉತ್ಪತ್ತಿ ಇಲ್ಲ, ಆದ್ದರಿಂದ ಅಕಾರ್ಯ ಅಂತ ಕರೀತಾರೆ. ಸತ್ವರಜಸ್ತಮೋ ಗುಣಗಳು ಕಾರ್ಯವೂ ಆಗ್ತದೆ, ಅಕಾರ್ಯವೂ ಆಗ್ತದೆ. ಪರಿಪೂರ್ಣವಾದ ಉತ್ಪತ್ತಿ, ಸ್ವರೂಪತಃ ಉತ್ಪತ್ತಿ ಇಲ್ಲವಾದ್ದರಿಂದ ಅಕಾರ್ಯ, ಸ್ವಲ್ಪ ಉತ್ಪನ್ನವಾಗುವುದರಿಂದ ಕಾರ್ಯ. ಆದ್ದರಿಂದ ಇಲ್ಲಿ ಏನ್ ಗೊತ್ತಾಯ್ತು ನಮಗೆ? ಏನ್ ತಿಳ್ಕೊಳ್ಬೇಕು?
ಪ್ರಕೃತಿ ಗೊತ್ತಾಯ್ತು, ಪುರುಷ ಗೊತ್ತಾಯ್ತು, ವಿಕಾರ ಗೊತ್ತಾಯ್ತು, ಗುಣಗಳು ಗೊತ್ತಾಯ್ತು. ಇದೆಲ್ಲವನ್ನ ನೀನು ಚಿಂತನೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ. ಏನದು? ಕಾರ್ಯಕಾರಣಗಳು. ಕಾರ್ಯಕಾರಣ ಕರ್ತೃತ್ವೇ ಏನಂಗಂದ್ರೆ ಜೀವರ ಶರೀರ, ಇಂದ್ರಿಯ ಇವುಗಳನ್ನ ಸೃಷ್ಟಿ ಮಾಡತಕ್ಕಂತಹ ಯಾವ ವಿಷಯದಲ್ಲಿ ಪ್ರಕೃತಿ ಚಿತ್ ಪ್ರಕೃತಿ ಅದನ್ನ ಹೇತು ಕಾರಣ ಅಂತ ಹೇಳ್ತಾರೆ. ನಿಧಾನವಾಗಿ ತಿಳ್ಕೊಳ್ಳಿ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಅಂದ್ರೆ ಜೀವರ ದೇಹ, ಇಂದ್ರಿಯ ಇತ್ಯಾದಿಗಳನ್ನ ಸೃಷ್ಟಿ ಮಾಡತಕ್ಕಂಥ ಯಾವ ವಿಷಯದಲ್ಲಿ ಕಾರಣವನ್ನ ಪ್ರಕೃತಿ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿ ಪ್ರಕೃತಿ ಅಂತ ಕರೆಯುವಾಗ ಚಿತ್ ಪ್ರಕೃತಿ ಅಂತ ಅರ್ಥ ಮಾಡ್ಬೇಕಾಗತ್ತೆ. ಚಿತ್ ಪ್ರಕೃತಿ ಲಕ್ಷ್ಮೀದೇವಿ, ಅವಳನ್ನ ಕಾರಣ ಅಂತ ನಾವು ಅರ್ಥ ಇಟ್ಕೊಳ್ಬೇಕಾಗ್ತದೆ. ಅದೇ ಸುಖ ದುಃಖಾನ ಭೋಕ್ತೃತ್ವೇ ಪ್ರಕೃತಿಯ ವಿಕಾರಗಳಾಗಿರ್ತಕ್ಕಂತಹ ಸುಖ ದುಃಖಗಳನ್ನ ನನ್ನದ್ದು ಎಂಬುದಾಗಿ ಜೀವ ಭೋಗಿಸ್ತಾನಲ್ಲ, ಅದು ನನ್ನದ್ದೇ ಎಂಬುದಾಗಿ, ಸುಖವೂ ನನ್ನದ್ದೇ ದುಃಖವೂ ನನ್ನದ್ದೇ ಅಂತ ಜೀವ ಭೋಗ ಮಾಡ್ತಾನಲ್ಲ, ಪ್ರಕೃತಿಯ ವಿಕಾರಗಳಾಗಿರ್ತಕ್ಕಂತಹ ಸುಖ ದುಃಖ ಇತ್ಯಾದಿಗಳನ್ನ. ಅದಕ್ಕೆ ಕಾರಣ ಯಾರು ಅಂತಂದ್ರೆ ಪುರುಷ, ಪರಮಾತ್ಮನನ್ನ ಕಾರಣ ಅಂತ ತಿಳ್ಕೊಳ್ಬೇಕು. ಜೀವರಿಗೆ ದೇಹ ಇಂದ್ರಿಯಗಳನ್ನ ಸೃಷ್ಟಿ ಮಾಡತಕ್ಕಂತಹ ವಿಷಯದಲ್ಲಿ ಲಕ್ಷ್ಮಿ ಪ್ರಕೃತಿ ಚಿತ್ ಪ್ರಕೃತಿಯನ್ನ ಕಾರಣ ಅಂತ ತಿಳ್ಕೊಂಡ್ರೆ ಜೀವ ಭೋಗ ಮಾಡತಕ್ಕಂತಹ ಪ್ರಕೃತಿಯ ವಿಕಾರಗಳಾಗಿರತಕ್ಕ ಸುಖ ದುಃಖಗಳ ವಿಷಯದಲ್ಲಿ ಕಾರಣನನ್ನಾಗಿ ಭಗವಂತನನ್ನ ತಿಳ್ಕೊಳ್ಬೇಕು. ಭಗವಂತ ಹೇಳಲ್ಪಡ್ತಾನೆ. ಇದೊಂದು ಸಮಸ್ಯೆ ಬರುತ್ತೆ ಅಲ್ರಿ. ಭಗವಂತ ಸರ್ವ ಕಾರಣ ಅಂತ ಆಗ್ಬೇಕಾದ್ರೆ ಜೀವರ ದೇಹೇಂದ್ರಿಯಗಳಿಗೆ ಕಾರಣ ಭಗವಂತ ಅಲ್ವಾ? ಜೀವರ ದೇಹೇಂದ್ರಿಯಗಳನ್ನ ಸೃಷ್ಟಿ ಮಾಡತಕ್ಕಂತಹ ವಿಷಯದಲ್ಲಿ ಲಕ್ಷ್ಮೀ ಕಾರಣ, ಸುಖ ದುಃಖಗಳ ಭೋಗಿಸುವಂತಹ ವಿಷಯದಲ್ಲಿ ಭಗವಂತ ಕಾರಣ ಅಂತಂದ್ರೆ ಸರ್ವರ ಎಲ್ಲಕ್ಕೂ ಕಾರಣನಾದವನು ಭಗವಂತ. ಅವನು ಎಲ್ಲಕ್ಕೂ ಕಾರಣ ಭಗವಂತ ಅನ್ಬೇಕಾದ್ರೆ ದೇಹ ಇಂದ್ರಿಯಗಳನ್ನ ಸೃಷ್ಟಿ ಮಾಡತಕ್ಕಂತಹ ವಿಷಯದಲ್ಲೂ ಭಗವಂತ ಕಾರಣ ಆಗ್ತಾನೆ. ಅದೇ ಪ್ರಕಾರವಾಗಿ ಚಿತ್ಪ್ರಕೃತಿ ನಾಮಕಳಾಗಿರತಕ್ಕ ಮಹಾಲಕ್ಷ್ಮೀ ದೇವಿ ಕೂಡ ಜೀವರಿಗೆ ಸುಖ ದುಃಖ ಭೋಗಗಳ ವಿಷಯದಲ್ಲಿ ಕಾರಣ ಆಗ್ಬೇಕಾದ್ರೆ ಸುಖ ದುಃಖ ಭೋಗಗಳ ವಿಷಯದಲ್ಲಿ ಭಗವಂತ, ದೇಹೇಂದ್ರಿಯಗಳ ಸೃಷ್ಟಿ ಮಾಡತಕ್ಕ ವಿಷಯದಲ್ಲಿ ಲಕ್ಷ್ಮಿ ಅಂತ ಹೇಳಿದ್ದು ಏನದು? ಅಂದ್ರೆ ಮಹಾಲಕ್ಷ್ಮೀ ದೇವಿಗೆ ಸುಖ ದುಃಖಾದಿ ಪ್ರಕೃತಿಯ ವಿಕಾರಗಳೇನಿದೆ, ಆ ಪ್ರಕೃತಿಯ ವಿಕಾರ ಅಂತ ಕರೆಯಲ್ಪಡತಕ್ಕ ಸುಖ ದುಃಖಾದಿ ಭೋಗಗಳನ್ನ ಕೊಡತಕ್ಕಂತ ವಿಷಯದಲ್ಲಿ ಲಕ್ಷ್ಮಿಯ ಒಂದು ಪ್ರವೃತ್ತಿ ಅತ್ಯಲ್ಪವಾದ ಪ್ರವೃತ್ತಿ. ಅಷ್ಟು ಹೆಚ್ಚು ಅವಳು ತಲೆ ಕೆಡಿಸ್ಕೊಳ್ಳಿಕ್ ಹೋಗೋದಿಲ್ಲ. ಸುಖ ದುಃಖಾದಿ ಭೋಗಗಳನ್ನ ಕೊಡತಕ್ಕಂತಹ ವಿಷಯದಲ್ಲಿ ಲಕ್ಷ್ಮಿಯ ಪ್ರವೃತ್ತಿ ಅಲ್ಪ. ಅವಳ ಪ್ರವೃತ್ತಿ ಜಾಸ್ತಿ ಎಲ್ಲಿ ಅಂದ್ರೆ ಜೀವರ ದೇಹೇಂದ್ರಿಯಗಳನ್ನು ಸೃಷ್ಟಿ ಮಾಡತಕ್ಕಂತಹ ವಿಷಯದಲ್ಲಿ ಅವಳ ಪ್ರವೃತ್ತಿ ಜಾಸ್ತಿ. ಆದ್ರಿಂದ ಮಹಾಲಕ್ಷ್ಮೀ ದೇವಿಗೆ ಕಾರ್ಯಕಾರಣ ಅಂದ್ರೆ ದೇಹ ಇಂದ್ರಿಯಗಳನ್ನು ನಿರ್ಮಾಣ ಮಾಡತಕ್ಕಂತಹ ವಿಷಯದಲ್ಲಿ ಮಹಾಲಕ್ಷ್ಮೀ ದೇವಿಯ ಪ್ರವೃತ್ತಿ ಸುಖ ದುಃಖಾದಿ ಭೋಗಗಳ ವಿಷಯಗಳಿಗಿಂತ ಜಾಸ್ತಿ ಇರೋದ್ರಿಂದ ಹೆಚ್ಚಾದ ವಿಷಯದಲ್ಲಿ ಪ್ರವೃತ್ತಿಯನ್ನು ಮಾಡುವ ಕಾರಣ ಮಹಾಲಕ್ಷ್ಮೀ ದೇವಿಯನ್ನ ಅದಕ್ಕೆ ಕಾರಣಳು ಅಂತ ಕರೀತಾರೆ. ಜೀವನಿಗೆ ಸುಖ ದುಃಖಾದಿ ಭೋಗಗಳನ್ನ ಕೊಡತಕ್ಕಂತಹ ವಿಷಯದಲ್ಲಿ ಭಗವಂತ ಕಾರಣ ಅಂತ ಪ್ರತ್ಯೇಕವಾಗಿ ಹೇಳಿದ್ದು ಕೂಡ್ತದೆ.
ಇನ್ನೊಂದು ಕ್ರಮದಲ್ಲಿ ಹೇಳ್ತಾರೆ, ಪ್ರಕೃತಿಯ ಜಡ ಪ್ರಕೃತಿ ಅಂತ. ಅಲ್ಲಿ ಪರಿಣಾಮ ಕ್ರಿಯೆ ಆಗ್ಬೇಕಲ್ಲ, ಪರಿಣಾಮ ಆಗುವುದು ಜಡ ಪ್ರಕೃತಿ ತಾನೆ. ಚೇತನ ಪ್ರಕೃತಿ ಅಥವಾ ಚಿತ್ ಪ್ರಕೃತಿಯ ಅಧೀನವಾಗಿರ್ತಕ್ಕ ಜಡ ಪ್ರಕೃತಿಯ ಪರಿಣಾಮವೇ ನಮ್ಮ ದೇಹ ಇಂದ್ರಿಯಗಳಲ್ವಾ. ಆದ್ದರಿಂದ ಇಲ್ಲಿ ಪ್ರಕೃತಿ ಅಂತಂದ್ರೆ ಜಡ ಪ್ರಕೃತಿ ಅಂತಲೂ ಇಟ್ಕೊಳ್ಬಹುದು, ಅಥವಾ ಪುರುಷ ಅಂತಂದ್ರೆ ಸುಖ ದುಃಖಗಳನ್ನ ಅನುಭವಿಸ್ತಕ್ಕಂತ ಜೀವ ಅಂತಲೂ ಕೂಡ ನಾವು ಅರ್ಥವನ್ನ ಮಾಡಬಹುದು. ಅದರಿಂದ ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ. ಅದನ್ನೇ ಆಚಾರ ಬರೆಯೋದು, ಕಾರ್ಯಂ ಶರೀರಂ. ಕಾರ್ಯ ಅಂದ್ರೆ ಶರೀರ, ಶರೀರಂ ಕಾರ್ಯ ಮುಚ್ಚತೆ ಅಂತ ಹೇಳಿ ಶರೀರವನ್ನ ಕಾರ್ಯ ಅಂತ ಕರೆದಿದ್ದಾರೆ. ಕಾರಣಾನಿ ಇಂದ್ರಿಯಾಣಿ, ಚಕ್ಷುರಾದಿ ಇಂದ್ರಿಯಗಳು ಕಾರಣ. ಭೋಗ ಅಂತಂದ್ರೆ ಅನುಭವ. ಇಲ್ಲಿ ಹೇಳ್ತಾರೆ ಭೋಗ ಅಂದ್ರೇನು, ಸ್ವೀಯತೆಯ ಸಾಕ್ಷಾತ್ಕಾರ ಇತ್ಯರ್ಥ. ಭೋಗ ಅಂತಂದ್ರೆ ನನ್ನದ್ದು ಎಂಬತಕ್ಕಂಥ ಸಾಕ್ಷಾತ್ಕಾರ. ಭೋಗ ಏನು? ನನ್ನದ್ದು. ಸುಖ ಆಗ್ಲಿ ದುಃಖ ಆಗ್ಲಿ, ಆ ಸುಖ ದುಃಖ ಭೋಗಗಳ ವಿಷಯದಲ್ಲಿ ಇದು ನಂದು ಎನ್ನುವಂತಹ ಸಾಕ್ಷಾತ್ಕಾರವನ್ನ ಏನ್ ಕರೀತಾ ಇದ್ದಾರೆ? ಭೋಗ ಅಂತ ಕರೀತಾರೆ. ಇಂಥ ಭೋಗ ಯಾರಿಗಿದೆ ಅಂತಂದ್ರೆ, ಭೋಗ ಪ್ರಕೃತಿರೇವರ ಪುರುಷಸ್ಯ. ಈ ಭೋಗ ಅಂತನ್ನುವುದು ಪ್ರಕೃತಿಗೆ ಹೊರತು ಪುರುಷನಿಗೆ ಭೋಗ ಇಲ್ಲ. ಆದ್ರಿಂದಲೇ ಸಾಂಖ್ಯರು ಇದನ್ನ ನಿರಾಕರಣೆ ಮಾಡೋ ಕಾಲಕ್ಕೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಪ್ರಕೃತಿಗೆ ಭೋಗ, ಪುರುಷನಿಗೆ ಭೋಗ ಇಲ್ಲ. ಅನ್ನುವ ಕಾರಣದಿಂದಲೇ ಭೋಗ ಯಾರಿಗೆ? ಪ್ರಕೃತಿಗೆ ಭೋಗ, ಪುರುಷನಿಗೆ ಭೋಗ ಇಲ್ಲ ಅನ್ನುವ ಕಾರಣದಿಂದಲೇ ಸಾಂಖ್ಯರು ಏನ್ ಮಾಡ್ತಾರೆ? ಈ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು, ಸುಖ ದುಃಖಗಳನ್ನ ನನ್ನದ್ದು ಎಂಬುದಾಗಿ ಭೋಗಿಸುವಂತಹ ವಿಷಯದಲ್ಲಿ ಪುರುಷ ಕಾರಣ ಇದ್ದಾನೆ ಅನ್ನುವುದನ್ನು ನಿರಾಕರಣೆ ಮಾಡ್ತಾರೆ. ಸಹಿ ಚಿದ್ರೂಪತ್ವಾದ್ ಅನುಭವತಿ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಸಹಿ ಚಿತ್ರೂಪತ್ವಾದ್ ಅನುಭವತಿ. ಜೀವ ಚಿತ್ಸ್ವರೂಪನಾದ್ದರಿಂದ ಸುಖ ದುಃಖಗಳನ್ನ ಭೋಗಿಸ್ತಾನೆ. ಜಡ ಪ್ರಕೃತಿ, ಜಡ ಅಂತ ಬಂತು ನೋಡಿ ನಿಮ್ಗಲ್ಲಿ. ಜಡ ಪ್ರಕೃತಿ ಅಚೇತನ. ಜಡ ಪ್ರಕೃತಿ ಅಚೇತನವಾದ್ದರಿಂದ ಸುಖ ದುಃಖಗಳನ್ನ ಭೋಗಿಸಲಿಕ್ಕೆ ಬರೋದಿಲ್ಲ. ಯಾವುದು ಚೇತನವೋ ಅದಕ್ಕೆ ಅನುಭವ, ಯಾವುದು ಅಚೇತನವೋ ಅದಕ್ಕೆ ಅನುಭವ ಇಲ್ಲ. ಜಡ ಪ್ರಕೃತಿ ಅಚೇತನವಾದ್ದರಿಂದ ಅದಕ್ಕೆ ಅನುಭವ ಇಲ್ಲ. ಜೀವ ಚಿದ್ರೂಪನಾದ್ದರಿಂದ ಚಿದ್ರೂಪತ್ವಾದ್ ಅನುಭವತಿ, ಪ್ರಕೃತಿಶ್ಚ ಜಡತ್ವಾತ್ ಪರಿಣಾಮಿನಿ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಪ್ರಕೃತಿಗೆ ಭೋಗ ಇಲ್ಲ. ಸಾಂಖ್ಯರು ಹೇಳ್ತಕ್ಕಂಥ ಪ್ರಕೃತಿ ಭೋಗ, ಪ್ರಕೃತಿಗೆ ಭೋಗ ಇಲ್ಲ. ಪ್ರಕೃತಿ ಜಡವಾದ್ದರಿಂದ ಅದು ಪರಿಣಾಮವನ್ನ ಹೊಂದುತ್ತಷ್ಟೆ. ಪ್ರಕೃತಿಗೆ ಪರಿಣಾಮತ್ವ ಉಂಟು, ಪರಿಣಾಮಿತ್ವ ಉಂಟು, ಅದಕ್ಕಷ್ಟೇ ಹೊರತು ಭೋಗ ಪ್ರಕೃತಿಗೆ ಇಲ್ಲ. ಆದ್ದರಿಂದ ಅದು ಪರಿಣಾಮ ಕಾರಣವಾದ್ದರಿಂದ ಪರಿಣಾಮಿ ಕಾರಣತ್ವಾತ್ ಕರ್ತೃತ್ವಮಿತ್ಯುಪಚರ್ಯತೆ ಇತಿ ಭಾವ. ಅಷ್ಟೇ, ಪರಿಣಾಮ ಕಾರಣವಾದ್ದರಿಂದ ಅದಕ್ಕೆ ಕರ್ತೃತ್ವ ಉಪಚಾರದಿಂದ ಹೇಳಿದ್ದು. ಯಾವುದಕ್ಕೆ? ಪ್ರಕೃತಿಗೆ. ಆದ್ದರಿಂದಲೇ ಕಾರ್ಯಕಾರಣ ಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿದುಹು ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷಂ ಪ್ರಕೃತೆ ಪರಂ ಇತಿ ಭಾಗವತೆ. ಆದ್ದರಿಂದ ಈ ಶ್ಲೋಕದಲ್ಲಿ ಹೇಳಿ ತಾತ್ಪರ್ಯ ಭಾಗವತದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿರೂಪಿತವಾಗಿದೆ. ಏನ್ ಹೇಳುತ್ತೆ ಭಾಗವತ ಇಲ್ಲಿ ಅಂತಂದ್ರೆ, ಶರೀರ, ಜೀವರ ಶರೀರ ಮತ್ತು ಇಂದ್ರಿಯಗಳನ್ನು ಸೃಷ್ಟಿ ಮಾಡತಕ್ಕಂತಹ ವಿಷಯದಲ್ಲಿ ಚಿತ್ಪ್ರಕೃತಿಯಾಗಿರ್ತಕ್ಕ ಮಹಾಲಕ್ಷ್ಮೀ ದೇವಿಯನ್ನ ಕಾರಣವನ್ನಾಗಿ ಜ್ಞಾನಿಗಳು ತಿಳ್ಕೊಂಡ್ರೆ, ಸುಖ ದುಃಖಗಳನ್ನ ಭೋಗಿಸ್ತಕ್ಕಂತಹ ವಿಷಯದಲ್ಲಿ
ಪ್ರಕೃತಿಗಿಂತ ಪರನಾಗಿರ್ತಕ್ಕ ಅಪರಾಕೃತನಾಗಿರ್ತಕ್ಕ ಭಗವಂತನನ್ನ ಕಾರಣ ಎಂಬುದಾಗಿ ಜ್ಞಾನಿಗಳು ತಿಳ್ಕೊಳ್ತಾರೆ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಪ್ರಮಾಣ ಇದೆ. ಆದ್ದರಿಂದ ಸಮಸ್ಯೆಗಿಲ್ಲಿ ಅವಕಾಶವೇ ಇಲ್ಲ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋ ನಿಜನ್ಮಸು. ಪುರುಷ ಈ ಜೀವ ಪ್ರಕೃತಿಸ್ಥ, ಸ್ಪಷ್ಟ ಅರ್ಥ ಆಯ್ತು ನೋಡ್ರಿ. ಪ್ರಕೃತಿಯಿಂದ ಉಂಟಾಗಿರತಕ್ಕಂತಹ ದೇಹ ಇಂದ್ರಿಯಗಳಲ್ಲಿದ್ದು ಪ್ರಕೃತಿಜಾನ್ ಗುಣಾನ್, ಪ್ರಕೃತಿಯಿಂದ ಹುಟ್ಟಿರುವಂತಹ ಪ್ರಕೃತಿಯ ವಿಕಾರವಾಗಿರತಕ್ಕಂತಹ ಪ್ರಕೃತಿಯಿಂದ ಉತ್ಪನ್ನವಾಗಿರ್ತಕ್ಕಂತಹ ಸುಖ ದುಃಖ ಇಚ್ಛಾ ದ್ವೇಷ ಮೊದಲಾಗಿರ್ತಕ್ಕ ಗುಣಗಳನ್ನ ಅನುಭವಿಸ್ತಾ ಇದ್ದಾನೆ. ಭುಂಕ್ತೆ, ಇದು ಎಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿರತಕ್ಕಂತಹ ವಿಷಯ. ಇಲ್ಲಿ ಮತ್ತೆ ಪ್ರಶ್ನೆ, ಜೀವ ಶುದ್ಧ ಅಲ್ವಾ? ಶುದ್ಧನಾಗಿರ್ತಕ್ಕಂತಹ ಜೀವ ಪ್ರಕೃತಿಯಲ್ಲಿ ಬರ್ಲಿಕ್ಕೆ ಏನು ಕಾರಣ ಅಂದ್ರೆ, ಈ ಜೀವರಿಗೆ ಸದಸದ್ಯೋನಿ ಜನ್ಮಸು, ಶುದ್ಧವಾದ ಜನ್ಮ ಅಶುದ್ಧವಾದ ಜನ್ಮ ಇವೆಲ್ಲ ಜನ್ಮಗಳಲ್ಲಿ ಉತ್ಪನ್ನವಾಗಲಿಕ್ಕೆ ಯಾವುದು ಕಾರಣ ಅಂದ್ರೆ ಗುಣಸಂಗಹ, ಸತ್ವರಜಸ್ತಮೋ ಗುಣಗಳ ಸಂಬಂಧ ಕಾರಣವಾಗಿದೆ. ಸತ್ವರಜಸ್ತಮೋ ಗುಣಗಳ ಸಂಬಂಧವನ್ನ ಕಾರಣವನ್ನಾಗಿಟ್ಟುಕೊಂಡಿರತಕ್ಕಂತಹ ಯಾವ ನಮ್ಮ ಜೀವ ಒಳ್ಳೆಯ ಜನ್ಮ ಕೆಟ್ಟ ಜನ್ಮಗಳಲ್ಲಿ ಬಂದು ಪ್ರಕೃತಿಯ ವಿಕಾರಗಳಾಗಿರತಕ್ಕಂತಹ ಸುಖ ದುಃಖ ಇಚ್ಛಾದ್ವೇಷಾದಿಗಳನ್ನು ಭೋಗಿಸ್ತಾ ಇರ್ತಾನೆ ಅನ್ನೋದು ತಾತ್ಪರ್ಯ. ಹಿಂದೆ ಕೃಷ್ಣ ಹೇಳ್ತಾನೆ 23ನೇ ಶ್ಲೋಕದಲ್ಲಿ, ಸ್ವಲ್ಪ ವಿಸ್ತಾರವಾಗಿ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂತಹ ಶ್ಲೋಕ. ಯತಶ್ಚ ಯತ್, ಯಾವ ಅಂದ್ರೆ ಯತಶ್ಚ ಸರಿ, ಒಳ್ಳೆಯ ಜನ್ಮ ಕೆಟ್ಟ ಜನ್ಮಗಳಲ್ಲಿ ಬರ್ಲಿಕ್ಕೆ ಕಾರಣ ಗುಣಸಂಗ ಅಂತಂದ್ಬಿಟ್ಟು. ಒಳ್ಳೆಯ ಜನ್ಮ ಕೆಟ್ಟ ಜನ್ಮಗಳಲ್ಲಿ ಬರ್ಲಿಕ್ಕೆ ಯಾವುದು ಕಾರಣ ಅಂತಂದ್ರೆ ಗುಣಗಳ ಸಂಬಂಧದಿಂದ, ಗುಣಸಂಗ ಸತ್ವರಜಸ್ತಮೋ ಗುಣಗಳ ಸಂಬಂಧದಿಂದ ಅವನಿಗೆ ಒಳ್ಳೆಯ ಜನ್ಮ ಕೆಟ್ಟ ಜನ್ಮ ಎಲ್ಲ ಬರುತ್ತೆ. ಅಂದ್ರೆ ಏನಪ್ಪ ಹಾಗಂದ್ಬಿಟ್ರು ಅಂದ್ರೆ, ಇಲ್ಲಿ ಹೇಳ್ತಾರೆ ಆ ಒಳ್ಳೆಯ ಜನ್ಮ ಕೆಟ್ಟ ಜನ್ಮಗಳಲ್ಲಿ ಬರ್ಲಿಕ್ಕೆ ನಿಮಿತ್ತ ಕಾರಣ ಸತ್ವರಜಸ್ತಮೋ ಗುಣಗಳು, ಸ್ವತಂತ್ರ ಕಾರಣ ಭಗವಂತ. ಸತ್ವರಜಸ್ತಮೋ ಗುಣಗಳ ಸಂಬಂಧದಿಂದ ಜೀವ ಒಳ್ಳೆಯ ಜನ್ಮ ಕೆಟ್ಟ ಜನ್ಮಗಳಲ್ಲಿ ಬಂದ್ರೂ ಕೂಡ ಆ ಸತ್ವರಜಸ್ತಮೋ ಗುಣಗಳ ಸಂಬಂಧ ಅನ್ನೋದು ಜೀವನ ಆ ಉತ್ಪತ್ತಿಗೆ ನಿಮಿತ್ತ ಕಾರಣ. ಸ್ವತಂತ್ರವಾಗಿ ಆಯಾ ಯೋನಿಗಳಲ್ಲಿ ಬರುವಂತೆ ಮಾಡತಕ್ಕಂಥವನು ಭಗವಂತ. ಆದ್ದರಿಂದ ಭಗವಂತ ಸ್ವತಂತ್ರ ಕಾರಣ, ಈ ಪ್ರಕೃತಿ ಸಂಬಂಧ ನಿಮಿತ್ತ ಕಾರಣ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅತ್ಯಂತ ವಿಸ್ತಾರವಾಗಿ. ಉಪದ್ರಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ನೋಡೋಣ. ಅಸ್ಮಿನ್ ದೇಹೆ, ಈ ಶರೀರದಲ್ಲಿ ಸನ್ನಿಹಿತನಾಗಿರ್ತಕ್ಕ ಪರಹ ಸರ್ವೋತ್ತಮನೂ, ಶರೀರದಲ್ಲಿರ್ತಕ್ಕ ಜೀವರಿಗಿಂತ ಅತ್ಯಂತ ಭಿನ್ನನೂ ಆಗಿರತಕ್ಕಂತಹ ಪುರುಷ. ಪುರುಷ ಅಂದ್ರೆ ಸರ್ವಗುಣ ಪರಿಪೂರ್ಣನಾಗಿರ್ತಕ್ಕ ಭಗವಂತ. ಉಪದ್ರಷ್ಟ, ಉಪ ಅಂದ್ರೆ ಎಲ್ಲರಿಗಿಂತ ಮೇಲೆ, ಉಪ ಸಮೀಪೆ ಹತ್ತಿರ ಅಂತನೂ ಅರ್ಥ ಇದೆ, ಅತ್ಯಂತ ಎತ್ತರದಲ್ಲಿ ಅಂತಲೂ ಅರ್ಥ ಇದೆ. ಎಲ್ಲರಿಗಿಂತ ಎತ್ತರದಲ್ಲಿದ್ದವನಾಗಿ ಅರ್ಥಾತ್ ಸರ್ವೋತ್ತಮನಾಗಿ ಜೀವರು ಮಾಡತಕ್ಕಂತಹ ಸಕಲ ಕರ್ಮಗಳನ್ನ ಸಕಲ ವ್ಯಾಪಾರಗಳನ್ನ ನೋಡ್ತಾ ಜೀವರನ್ನ ಪ್ರೇರಣೆ ಮಾಡ್ತಾನೆ. ಭರ್ತಾಚ, ಭರ್ತ ಚತುರ್ಮುಖ ಬ್ರಹ್ಮನೇ ಮೊದಲಾಗಿರ್ತಕ್ಕ ಸಕಲ ಜೀವರನ್ನ ಪೋಷಣೆ ಮಾಡ್ತಾನೆ. ಭೋಕ್ತಾಚ, ಸಕಲ ಕರ್ಮಗಳ ಶುಭ ರಸವನ್ನ ಭೋಗ ಮಾಡ್ತಾನೆ. ಮಹೇಶ್ವರ, ಅಪರಿಮಿತವಾಗಿರತಕ್ಕಂತಹ ಶಕ್ತಿಯಿಂದ ಕೂಡಿದ್ದಾನೆ. ಪರಮಾತ್ಮ, ಪರಮಾತ್ಮ ಎಂಬುದಾಗಿ
ಕರೆಯಲ್ಪಡ್ತಾನೆ ಅನ್ನೋದು ಈ ಶ್ಲೋಕದ ಸಾಮಾನ್ಯವಾಗಿರತಕ್ಕಂತಹ ತಾತ್ಪರ್ಯ. ಇದ್ರ ಮೇಲೆ ಸಮಸ್ಯೆಗಳು ಬರುತ್ತೆ. ನೋಡೋಣ, ಶ್ಲೋಕಾರ್ಥ ತಿಳ್ಕೊಂಡಿದ್ದಾಯ್ತು. ಇಲ್ಲಿ ಹೇಳ್ತಾರೆ, ಯತಶ್ಚ ಯತ್. ಕೃಷ್ಣ ಪ್ರತಿಜ್ಞೆಯನ್ನು 4ನೇ ಶ್ಲೋಕದಲ್ಲಿ ಈ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ವಿಭಾಗದಲ್ಲಿ ನಾನ್ ನಿನಗೆ ಯಾವುದನ್ನ ಹೇಳ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡುವ ಸಂದರ್ಭದಲ್ಲಿ ಯತಶ್ಚ ಯತ್ ಅಂತ ಒಂದು ಪ್ರತಿಜ್ಞಾ ವಾಕ್ಯವನ್ನು ಸೇರಿಸಿದ್ದಾರೆ. ಯತಶ್ಚ ಯತ್, ಈ ಜಗತ್ತು ಯಾರಿಂದ ತನ್ನ ಕಾರ್ಯಗಳಲ್ಲಿ ಪ್ರವೃತ್ತಿಯನ್ನ ಮಾಡ್ತದೋ, ಈ ಜಗತ್ ಪ್ರವೃತ್ತಿಗೆ ಯಾರು ಕಾರಣನೋ ಪ್ರೇರಕನೋ ಅನ್ನುವುದನ್ನು ನಾನ್ ನಿನಗೆ ಉಪದೇಶ ಮಾಡ್ತೇನೆ ಅಂತ ಕೃಷ್ಣ ಹೇಳಿರೋದ್ರಿಂದ ಉಪದ್ರಷ್ಟ ಎನ್ನುವ ಶ್ಲೋಕದಿಂದ ಆ ವಿಷಯವನ್ನ ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಉಪದ್ರಷ್ಟ ಅಂದ್ರೆ ಗೊತ್ತಾಯ್ತು, ಎಲ್ಲರಿಗಿಂತ ಮೇಲ್ ನಿಂತುಕೊಂಡು ನೋಡ್ತಾನೆ ಅಂತ. ಹನುಮಂತ ಅಂದ್ರೆ ಅರ್ಥ ಏನು? ಅದ ಹನುಮಂತ ಅಲ್ಲ, ಆಮೇಲೆ ಹನುಮಂತ. ಅನು ವಿಶೇಷತೋ ನಿರೂಪಕ. ಹನುಮಂತ ಅಂದ್ರೆ ಅನು ಅಂದ್ರೆ ಮತ್ತೆ ಯಾವುದು ಕರ್ತವ್ಯವಾಗಿದೆಯೋ ಅದನ್ನ ವಿಶೇಷವಾಗಿ ಆಲೋಚನೆಯನ್ನ ಮಾಡತಕ್ಕಂಥವನು. ನಿರೂಪಕ ಅನ್ನುವ ಶಬ್ದಕ್ಕೆ ಟೀಕಾಕೃತ್ಪಾದರು ಹೇಳಿದ್ನಲ್ಲ, ಈಗ ಕರ್ತವ್ಯಸ್ಯ ಆಲೋಚಕ ಅಂತ ಅರ್ಥ ಮಾಡ್ತಾರೆ. ಕರ್ತವ್ಯಸ್ಯ ಆಲೋಚಕ, ಮತ್ತೆ ತಾನು ಏನು ಮಾಡ್ಬೇಕೋ ಅದನ್ನ ಆಲೋಚನೆ ಮಾಡ್ತಕ್ಕಂಥವನು ಹನುಮಂತ. ಮತ್ತೆ ತಾನು ಏನು ಮಾಡ್ಬೇಕು, ತನ್ನ ಕರ್ತವ್ಯ ಏನು ಎಂಬತಕ್ಕ ಬೇರೆಯವ್ರು ಹೇಳೋದಲ್ಲ, ಅದು ಮಾಡ್ಬೇಕು ನೀನ್ ಇದು ಮಾಡ್ಬೇಕು ಅಂತ. ಅವನೇ ತನ್ನ ಕರ್ತವ್ಯದ ವಿಷಯದಲ್ಲಿ ಆಲೋಚನೆಯನ್ನು ಮಾಡತಕ್ಕಂಥವನನ್ನ ಹನುಮಂತ ಅಂತ ಕರಿತಾ ಇದ್ದಾರೆ. ಯಯೇನಂ ವೇತ್ತಿ ಪುರುಷಂ ಎನ್ನುವಲ್ಲಿ ಪುರುಷ ಎಂಬತಕ್ಕಂತಹ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಆ ಪುರುಷ ಶಬ್ದಕ್ಕೆ ಏನ್ ಅರ್ಥ ಅನ್ನೋದನ್ನ ಹೇಳಲಿಕ್ಕಾಗಿ ಆಚಾರ್ಯ ಹೇಳ್ತಾರೆ, ಪುರುಷ ಸುಖ ದುಃಖಾನಾಂ ಇತಿ ಜೀವ ಉಕ್ತಃ. ಇಪ್ಪತ್ನಾಲ್ಕನೇ ಶ್ಲೋಕ, ಯಯೇನಂ ವೇತ್ತಿ ಪುರುಷಂ ಅನ್ನುವಲ್ಲಿ ಪುರುಷ ಯಾರನ್ನು ಹೇಳ್ತಾ ಇದೆ ಅಂದ್ರೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ ಅಂತ ಹೇಳುವಾಗ ಸುಖ ದುಃಖಗಳನ್ನ ಭೋಗ ಮಾಡುವಂತ ವಿಷಯದಲ್ಲಿ ಪುರುಷ ಕಾರಣ ಜೀವ ಅಂತ ಹೇಳಿದ್ದಾರೆ. ಒಂದು ಕಡೆಯಲ್ಲಿ ಜೀವ ಅಂತ ಅರ್ಥ ಪುರುಷ ಶಬ್ದಕ್ಕೆ, ಇನ್ನೊಂದು ಕಡೆಯಲ್ಲಿ ಪುರುಷ ಎನ್ನುವ ಶಬ್ದಕ್ಕೆ ನಾನು ಈಗ ಹೇಳಿದೆ ಪುರುಷ ಅಂತ ಉಪದ್ರಷ್ಟ ಹನುಮಂತ ಚ ದೇಹೇಸ್ಮಿನ್ ಪುರುಷ ಪರಃ ಅಂತ ಇಲ್ಲಿ ಬಂದಂತಹ ಪುರುಷ ಶಬ್ದಕ್ಕೆ ಭಗವಂತ ಅನ್ನೋದರ್ಥ. ಒಂದು ಕಡೆಯಲ್ಲಿ ಜೀವ ಅಂತ ಅರ್ಥ, ಒಂದು ಕಡೆಯಲ್ಲಿ ಪುರುಷ ಭಗವಂತ ಅಂತ ಅರ್ಥ. ಆದ್ದರಿಂದ ಒಂದೇ ಕಡೆಯಲ್ಲಿ ಪುರುಷ ಶಬ್ದದಿಂದ ಜೀವರು ಹೇಳಲ್ಪಡ್ತಾರೆ, ಪುರುಷ ಶಬ್ದದಿಂದ ಭಗವಂತನು ಹೇಳಲ್ಪಡ್ತಾನೆ. ಆದ್ದರಿಂದ ಕೆಲವರು ಏನ್ ಮಾಡ್ಬಿಡ್ತಾರೆ, ಒಟ್ಟಿಗೆ ಪುರುಷ ಶಬ್ದವನ್ನ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ಸಾಕ್ಷಾದಹಮಸ್ಮಿ, ಅವನು ನಾನೇ ಆಗಿದ್ದೇನೆ ಅಂತ ಚಿಂತನೆ ಮಾಡಿಬಿಟ್ರೆ ಸಮಸ್ಯೆನೇ ಇಲ್ವಲ್ಲ. ನಮ್ಮ ಸಿದ್ಧಾಂತ ಮೇಲೆದ್ದು ಬಂದು ಬಿಡ್ತು. ಪುರುಷ ಒಂದೇ ಪುರುಷ ಶಬ್ದದಿಂದ ಜೀವ ಅಂತ ಇಟ್ಕೊಳ್ಬೇಕು, ಅದೇ ಪುರುಷ ಎನ್ನುವ ಶಬ್ದದಿಂದ ಭಗವಂತ ಅಂತ ಇಟ್ಕೋಬೇಕು ಅಂದ್ರೆ ಜೀವನೇ ಭಗವಂತ ಯಾಕಾಗಬಾರದು? ಹೇಗಿದೆ ನೋಡ್ರಿ, ಇದೊಂದು ಆಲೋಚನೆ. ಆದ್ದರಿಂದ ಜೀವೈಕ್ಯ ಜೀವ ಬ್ರಹ್ಮೈಕ್ಯ ಸಿದ್ಧವಾಗಿ ಬಿಡತ್ತೆ. ಪುರುಷಂ ಪ್ರಕೃತಿಂಚೇತಿ ಜೀವೇಶ್ವರವು ಸಹೈವ ಉಚ್ಯತೆ. ಜೀವ ಈಶ್ವರರನ್ನ ಒಟ್ಟಿಗೆ ಹೇಳ್ತಾ ಇದ್ದಾರೆ ಪುರುಷ ಶಬ್ದದಿಂದ. ಒಟ್ಟಿಗೆ ಹೇಳ್ತಾರೆ ಅಂತಂದ್ರೆ ಒಂದು ಕಡೆಯಲ್ಲಿ ಜೀವ ಅಂತ ಅರ್ಥ ಮಾಡ್ಕೊಳ್ಳಿ, ಒಂದು ಕಡೆಯಲ್ಲಿ ಈಶ್ವರ ಅಂತ ಅರ್ಥ ಮಾಡ್ಕೊಳ್ಳಿ. ಪುರುಷ ಎನ್ನುವ ಶಬ್ದಕ್ಕೆ
ಅಂತಂದ್ಬಿಟ್ರೆ ಕನ್ಫ್ಯೂಸ್ ಆಗಿ ನಿಮ್ ಗೀತೆನೂ ಬೇಡ, ಗೀತಾ ಭಾಷ್ಯನೂ ಬೇಡ, ಓಡಾಗ್ರಿ, ಬಿಟ್ಟು ಹೊಡಾಗ್ರಿ ನೀವಿಲ್ಲ ಅಂತ ಅಂದ್ಬಿಟ್ರೆ ಸಮಸ್ಯೆ ಆಗ್ಬಿಡ. ಆದ್ರಿಂದ ಬ್ರಹ್ಮನೇ ಜೀವ, ಜೀವನೇ ಬ್ರಹ್ಮ ಅಂತ ಇಟ್ಕೊಂಡ್ಬಿಟ್ರೆ ಯಾವುದೇ ಪ್ರಕಾರವಾಗಿರತಕ್ಕ ಸಮಸ್ಯೆಯೂ ನಮಗೆ ಬರದೇ ಇರೋದ್ರಿಂದ ಜೀವ ಬ್ರಹ್ಮೈಕ್ಯವನ್ನ ನಾವಿಲ್ಲಿ ಪ್ರತಿಪಾದನೆ ಮಾಡ್ತೇವೆ. ಅಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಅನ್ಯತ್ರ ಮಹಾತಾತ್ಪರ್ಯ ವಿರೋಧ. ಜೀವ ಬ್ರಹ್ಮೈಕ್ಯದ ವಿಷಯದಲ್ಲಿ ಮಹಾತಾತ್ಪರ್ಯ ವಿರೋಧ ಇದೆ. ಸರ್ವ ವೇದಾನಾಂ ಪ್ರಾಧಾನ್ಯೇನ ಯತ್ ಪ್ರತಿಪಾದಕತ್ವಂ ತದ್ವಿರೋಧ. ಜೀವೇಶ್ವರ ಐಕ್ಯ ವಿಷಯದಲ್ಲಿ ಸಮಸ್ತ ವೇದಗಳು ಯಾವ ಭಗವತ್ ಸರ್ವೋತ್ತಮತ್ವವನ್ನ ಪ್ರಧಾನವಾಗಿ ಪ್ರತಿಪಾದನೆ ಮಾಡ್ತಾ ಇದೆಯೋ ಅಂಥ ವಿಷಯದಲ್ಲಿ ವಿರೋಧ ಅಂತನ್ನೋದು ಬರ್ತದೆ. ಸಮಸ್ತ ಶಾಸ್ತ್ರಗಳಿಗೆ ಮಹಾತಾತ್ಪರ್ಯ ಯಾವುದು ಅಂತಂದ್ರೆ ಭಗವಂತನ ಸರ್ವೋತ್ತಮತ್ವ ಪ್ರತಿಪಾದನೆ. ಎಲ್ಲ ಶಾಸ್ತ್ರಗಳು ವೇದಗಳು ಭಗವಂತನ ಸರ್ವೋತ್ತಮತ್ವವನ್ನೇ ಮುಖ್ಯವಾಗಿ ಪ್ರತಿಪಾದನೆ ಮಾಡ್ತಾ ಇರೋದ್ರಿಂದ ಜೀವಬ್ರಹ್ಮೈಕ್ಯವನ್ನ ಹೇಳಿಬಿಟ್ರೆ ಶಾಸ್ತ್ರಗಳ ಮಹಾತಾತ್ಪರ್ಯಕ್ಕೆ ವಿರೋಧ ಬರುತ್ತೆ. ಉತ್ಕರ್ಷೇಹಿ ಮಹಾತಾತ್ಪರ್ಯಂ ಅಷ್ಟೇ. ಅದ್ ಹೇಗೆ ಹೇಳ್ತೀರಿ ನೀವು ಅಂತಂದ್ರೆ ಭಗವಂತನ ಸರ್ವೋತ್ತಮತ್ವ ಸರ್ವಗುಣ ಪರಿಪೂರ್ಣತೆಯಲ್ಲಿ ಮಹಾತಾತ್ಪರ್ಯ ಶಾಸ್ತ್ರಕ್ಕಿದೆ. ಸೌಕರಾಯಣ ಶ್ರುತಿ ಅದನ್ನೇ ಅತ್ಯಂತ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದೆ. ಅವಾಚ್ಯೋತ್ಕರ್ಷೆ ಮಹತ್ವಾತ್ ಸರ್ವವಾಚಾಂ ಸರ್ವನ್ಯಾಯಾನಾಂಚ ಮಹತ್ತತ್ಪರತ್ವಂ ವಿಷ್ಣೋರಣಂತಸ್ಯ ಪರಾತ್ಪರಸ್ಯ ತಚ್ಚಾಪ್ಯಸ್ತೇವ ನ ಚಾತ್ರ ಶಂಕಾ. ಸ್ಪಷ್ಟವಾಗಿ ಹೇಳ್ತಾ ಇದೆ. ಎಲ್ಲ ವೇದಗಳಿಗೆ ಭಗವಂತನ ಸರ್ವೋತ್ತಮತ್ವದಲ್ಲಿಯೇ ಮಹಾತಾತ್ಪರ್ಯ. ಸರ್ವೋತ್ತಮ ನಾಶರಹಿತ ಭಗವಂತ, ಅವನು ಸರ್ವೋತ್ಕೃಷ್ಟನಾಗಿರೋದ್ರಿಂದಲೇ ಅವನ ಅವಾಚ್ಯ. ಯಾಕೆ ಅವಾಚ್ಯ ಅಂದ್ರೆ ಅವನ ಮಹಿಮೆಯನ್ನ ಪರಿಪೂರ್ಣವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಲೇ ಭಗವಂತ ಅವಾಚ್ಯ. ಹೇಳಲಿಕ್ಕೆ ಸಾಧ್ಯವಿಲ್ಲದ ಅನಂತ ಗುಣ ಪರಿಪೂರ್ಣನಾದ್ದರಿಂದ ಅವಾಚ್ಯ ಅಂತ ಕರೆಯಲ್ಪಡತಕ್ಕಂತಹ ಭಗವಂತನ ಸರ್ವೋತ್ತಮತ್ವದಲ್ಲಿಯೇ ಸರ್ವವಾಚ ಎಲ್ಲ ವೇದ ವಚನಗಳಿಗೂ ಸರ್ವನ್ಯಾಯಾನ ಸಮಸ್ತ ನ್ಯಾಯವನ್ನ ಹೇಳತಕ್ಕಂತಹ ಮೀಮಾಂಸಾ ಶಾಸ್ತ್ರಕ್ಕೂ ಮಹತ್ಪರತ್ವಂ ಮಹಾತಾತ್ಪರ್ಯ. ಕೇವಲ ತಾತ್ಪರ್ಯ ಅಲ್ಲ, ಮಹಾತಾತ್ಪರ್ಯ. ಈ ವಿಷಯದಲ್ಲಿ ಶಂಕಾ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧಕ ನಿಮಗೆ ಈ ವಿಷಯದಲ್ಲಿ ಇಲ್ಲ. ಆದ್ದರಿಂದ ಸಮಸ್ತ ಶಾಸ್ತ್ರಗಳಿಗೂ ಕೂಡ ಭಗವತ್ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡತಕ್ಕಂಥ ವಿಷಯದಲ್ಲೇ ಮಹಾ ತಾತ್ಪರ್ಯ ಅಂತನ್ನೋದಿರೋದ್ರಿಂದ ಜೀವಬ್ರಹ್ಮೈಕ್ಯ ಪ್ರತಿಪಾದನೆ ನಿರೂಪಣೆಯನ್ನ ಮಾಡೋದು ಶಾಸ್ತ್ರ ವಿರುದ್ಧವಾದ ಪ್ರಮೇಯ. ಹೇಗೆ ಬಾಧಕ ಇಲ್ಲ? ಅದಕ್ಕೆ ಬಾಧಕ ಇಲ್ಲ ಅಂತಂದ್ರಿ ಹೇಗೆ? ಬಾಧಕ ಬೇಡ, ಬಾಧಕ ಇಲ್ಲ ಅಂತಂದ್ರಿ ಹೇಗೆ? ಬಾಧಕ ಇಲ್ಲ ಅಂತಂದ್ರೆ ಆಚಾರ್ಯ ಹೇಳ್ತಾರೆ, ಅಥೋ ವಿರುದ್ಧಂತು ಯದತ್ರ ಮಾನಂ ತದಕ್ಷಜಾದಾದಥವಾಪಿ ಯುಕ್ತಃ ಯುಕ್ತಿ ನ ತತ್ ಪ್ರಮಾಣಂ ಕವಯೋ ವದಂತಿ ನ ಚಾಪಿ ಯುಕ್ತಿರ್ ಯೂನಮತಿರ್ಹಿ ದೃಷ್ಟೇ ಇತಿ. ದೇವರು ಸರ್ವೋತ್ತಮ ಅನ್ನೋ ವಿಷಯದಲ್ಲಿ ಪ್ರಮಾಣ ಇಲ್ಲ, ಇದು ವಿರುದ್ಧ ಪ್ರಮಾಣ ಅಂತ ನೀವು ಹೇಳಿದ್ರೆ, ಶಂಕಾ ಮಾಡಿದ್ರೆ, ಇರೋದೇ 3 ಪ್ರಮಾಣ. ಒಂದು ಪ್ರತ್ಯಕ್ಷ, ಒಂದು ಅನುಮಾನ, ಒಂದು ಆಗಮ. ಅದರಲ್ಲಿ ದೇವರು ಸರ್ವೋತ್ತಮ ಎನ್ನುವಂತಹ ವಿಷಯ, ಭಗವತ್ ಸರ್ವೋತ್ತಮತ್ವದ ವಿಷಯದಲ್ಲಿ ಯಾವುದನ್ನ ವಿರುದ್ಧ ಪ್ರಮಾಣ ಅಂತ ನೀವು ಶಂಕಾ ಮಾಡ್ತೀರಾ? ಇಲ್ಲಿ 3 ಪ್ರತ್ಯಕ್ಷ ಅಂದ್ರು, ಅನುಮಾನ ಅಂದ್ರು, ಆಗಮ ಅಂತಂದ್ರು. 3 ಪ್ರಮಾಣಗಳಲ್ಲಿ ನೀವು ಯಾವುದನ್ನ ವಿರುದ್ಧ ಅಂತ ಚಿಂತನೆ ಮಾಡ್ತೀರೋ ಅದು ಪ್ರತ್ಯಕ್ಷಾಗಮಗಳಲ್ಲಿ ಒಂದೋ ಅಥವಾ ಯುಕ್ತಿಯೋ? ಅಂದ್ರೆ ಜ್ಞಾನಿಗಳು ನ್ಯಾಯವನ್ನ ಮೀಮಾಂಸಾ ಶಾಸ್ತ್ರವನ್ನ ತಿಳಿದವರು ಏನ್ ಹೇಳ್ತಾರೆ ಗೊತ್ತಾ? ಭಗವಂತನಿಗೆ ಸರ್ವೋತ್ಕೃಷ್ಟತ್ವವಿಲ್ಲ, ಭಗವಂತ ಎಲ್ಲರಿಗಿಂತ ಉತ್ತಮ ಅಲ್ಲ ಎನ್ನುವಂತಹ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಮಾಣವೂ ಇಲ್ಲ, ಆಗಮ ಪ್ರಮಾಣವೂ ಇಲ್ಲ ಅಂತ ಹೇಳ್ತಾರೆ. ದೇವರು ಸರ್ವೋತ್ತಮ ಅಲ್ಲ ಅಂತ ಹೇಳ್ಬೇಕಾದ್ರೆ ಒಂದ ಪ್ರತ್ಯಕ್ಷ ಇರ್ಬೇಕು. ದೇವರು ಸರ್ವೋತ್ತಮ ಎನ್ನುವಂತಹ ವಿಷಯದಲ್ಲಿ
ಎಲ್ಲವೂ ಮಹಾಪ್ರಮಾಣ ಅಂತ ಮಹಾತಾತ್ಪರ್ಯ ಶಾಸ್ತ್ರಕ್ಕೆ ಅಂತ ನಾವು ಹೇಳಿಬಿಟ್ಟಿದ್ದೇವೆ. ಇವನ್ ಯಾವನ ಎದ್ದು ಬಂದ ದೇವರು ಸರ್ವೋತ್ತಮ ಅಲ್ಲ ಅಂತ. ಅಲ್ಲಪ್ಪ, ದೇವರು ಸರ್ವೋತ್ತಮ ಅಲ್ಲ ಅನ್ಲಿಕ್ಕೆ ಪ್ರತ್ಯಕ್ಷ ಇದೆಯನಯ್ಯ? ಭಗವಂತ ಸರ್ವೋತ್ತಮ ಅಲ್ಲ ಅನ್ನೋದಕ್ಕೆ ನಿನಗೆ ಪ್ರತ್ಯಕ್ಷ ಪ್ರಮಾಣವಾ? ಭಗವಂತ ಸರ್ವೋತ್ತಮ ಅಲ್ಲ ಅನ್ನೋದಕ್ಕೆ ಆಗಮ ಪ್ರಮಾಣವ ತೋರಿಸು. ನಾನ್ ನೋಡಿದ್ದೇನೆ ದೇವರು ಸರ್ವೋತ್ತಮ ಅಲ್ಲ ಅನ್ನೋದು ಯಾವ ಪ್ರತ್ಯಕ್ಷ ಪ್ರಮಾಣವೂ ಇಲ್ಲ. ಹೌದಪ್ಪ, ನಾನು ಎಲ್ಲಾ ಶಾಸ್ತ್ರಗಳನ್ನ ಓದಿ ಬಿಸಾಕಿ ಬಿಟ್ಟಿದ್ದೇನೆ, ದೇವರು ಸರ್ವೋತ್ತಮ ಅನ್ನೋದಕ್ಕೆ ಆಗಮ ಪ್ರಮಾಣ ಇಲ್ಲ, ಹೇಳಿಕ್ ಬರೋದಿಲ್ಲ. ಪ್ರತ್ಯಕ್ಷದಿಂದಲೂ ಆಗಮದಿಂದಲೂ ಭಗವಂತನನ್ನ ಸರ್ವೋತ್ತಮ ಅಲ್ಲ ಅಂತ ಹೇಳಲಿಕ್ಕೆ ಪ್ರಮಾಣ ಇಲ್ಲ. ಅನುಮಾನದಿಂದ ನಾನು ಸಾಧನೆ ಮಾಡ್ತೇನೆ ಭಗವತ್ ಸರ್ವೋತ್ತಮತ್ವ ಸುಳ್ಳು ಅನ್ನೋದನ್ನ ಅಂದ್ರೆ ಅದು ಸ್ವತಂತ್ರ ಪ್ರಮಾಣತ್ವ ಅಂತನ್ನೋದು ಅನುಮಾನಕ್ಕೆ ಬರೋದಿಲ್ವ? ಯುಕ್ತಿಗೆ ವೇದಗಳನ್ನು ಉಪಜೀವಿಸ್ಕೊಂಡೇ ಇರ್ಬೇಕಲ್ವಾ? ಅದು ವೇದ ವಿರೋಧ ಇರೋದ್ರಿಂದ ಯುಕ್ತಿ ಪ್ರಮಾಣ ಆಗೋದಿಲ್ಲ. ಯುಕ್ತಿ ಅಥವಾ ತರ್ಕ ಅಥವಾ ಅನುಮಾನ ವೇದಕ್ಕೆ ಅನುಕೂಲವಾಗಿದ್ದಾಗ, ಅನುಮಾನಕ್ಕೆ ವೇದಗಳ ಬೆಂಬಲ ಇದ್ದಾಗ, ವೇದೋಪಜೀವ್ಯವಾಗಿದ್ದಾಗ ಅದು ಯುಕ್ತವಾಗ್ತದೆ. ಯಾವಾಗ ವೇದೋಪಜೀವ್ಯತ್ವ ಬರೋದಿಲ್ಲ ಅನುಮಾನಕ್ಕೆ, ಆಗ ಪ್ರಮಾಣ ಆಗೋದಿಲ್ಲ. ಯಾಕೆ ಅಂತಂದ್ರೆ ಯುಕ್ತಿ ವೇದ ನಮಗೆ ಯಾವ ರೀತಿಯಾದ ಜ್ಞಾನವನ್ನ ಕೊಡುತ್ತೋ ಅದಕ್ಕಿಂತ ಅತ್ಯಂತ ಕಡಿಮೆ ಪ್ರಮಾಣದ ಜ್ಞಾನವನ್ನ ಅದು ಉತ್ಪತ್ತಿ ಮಾಡುತ್ತದೆ. ಶುದ್ಧವಾದ, ಹೆಚ್ಚಾದ, ಅತ್ಯಂತ ಅದ್ಭುತವಾದ ಜ್ಞಾನವನ್ನ ಕೊಡತಕ್ಕಂಥದ್ದು ವೇದ. ಆದ್ದರಿಂದ ವೇದದಲ್ಲಿ ನಾವು ಪಡೆದಂತಹ ಜ್ಞಾನವನ್ನ ದೃಢ ಮಾಡ್ಕೊಳ್ಳಿಕ್ಕಾಗಿ ವೇದ ಸಹಕಾರಿಯಾಗಿರ್ತಕ್ಕ ಅನುಮಾನದಿಂದ ನಾವು ಮಾಡ್ಕೊಳ್ಬೇಕಷ್ಟೇ ಹೊರತು ವೇದಗಳ ಸಹಕಾರವಿಲ್ಲದೆ ಕೇವಲ ಅನುಮಾನದಿಂದ ನಾವು ಭಗವಂತನ ಸರ್ವೋತ್ತಮತ್ವ ಇಲ್ಲ ಅಂತ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಯುಕ್ತಿಯಾಗ್ಲಿ ಅಥವಾ ಇನ್ಯಾವುದೋ ಪ್ರಮಾಣವಾಗ್ಲಿ, ಆ ಯಾವ ಪ್ರಮಾಣಗಳಿಂದಲೂ ಕೂಡ ಭಗವಂತನಿಗಿರತಕ್ಕ ಸರ್ವೋತ್ತಮತ್ವವನ್ನ ನಿರಾಕರಣೆ ಮಾಡಬಾರದು. ಆದ್ದರಿಂದಲೇ ಅಥೋ ಯುಕ್ತಿಭಿಹಿ ಅಪ್ಯೇತದ್ ಅಪಲಾಪೋನ ಯುಕ್ತ. ಆದ್ದರಿಂದ ಯುಕ್ತಿಗಳಿಂದ ಭಗವತ್ ಸರ್ವೋತ್ತಮತ್ವವನ್ನ ಕುತರ್ಕ ಮಾಡ್ತಾ ಭಗವತ್ ಸರ್ವೋತ್ತಮತ್ವ ಇಲ್ಲ, ಅದು ಸುಳ್ಳು ಅಂತ ಅಪಲಾಪವನ್ನ ಮಾಡಬಾರದು. ಅಥೋ ಯಯಾ ಯುಕ್ತ್ಯ ವಿದ್ಯಮಾನತ್ವಾದಿ ಕಲ್ಪಯತಿ ಸಾಪಿ ಆಭಾಸ ರೂಪ ಇತಿ ಸದೇವ ಮಾಹಾತ್ಮ್ಯಂ ವೇದೈರುಚ್ಯತೆ ಇತಿ ಸಿದ್ಧತಿ. ಆದ್ದರಿಂದ ವೇದ ಮೊದಲಾಗಿರತಕ್ಕ ಪ್ರಮಾಣಗಳ ಅತ್ಯಂತ ಸ್ಪಷ್ಟವಾದ ವಿರೋಧ, ಭಗವತ್ ಸರ್ವೋತ್ತಮತ್ವ ಜ್ಞಾನ ಇಲ್ಲ ಅಂತನ್ನೋದಕ್ಕೆ ಸ್ವತಃ ಪ್ರಮಾಣವಾಗಿರತಕ್ಕಂತಹ ವೇದಾದಿಗಳ ಸ್ಪಷ್ಟವಾದ ವಿರೋಧ. ಸ್ವತಃ ಪ್ರಮಾಣಭೂತವಾದ ವೇದಗಳು ಏನ್ ಹೇಳ್ತಾ ಇದೆ? ವೇದ ಹೇಳಿದ್ದಕ್ಕೇನು ಪ್ರಮಾಣ ಅಂತಲ್ಲ, ನೀನ್ ಹೇಳಿದ್ದಕ್ಕೇನು ಪ್ರಮಾಣ ಅಂತ ಕೇಳ್ಬೇಕು. ನಾನ್ ಹೇಳಿದ್ದಕ್ಕೆ ವೇದ ಪ್ರಮಾಣ ಅಂದ್ರೆ ವೇದ ಹೇಳಿದ್ದಕ್ಕೇನು ಇಲ್ಲ, ಪ್ರಶ್ನೆನೇ ಇಲ್ಲ. ವೇದ ಹೇಳಿತು ಅಂದ್ರೆ ಮುಗಿಯಿತು. ಸ್ವತಃ ಪ್ರಮಾಣಭೂತವಾದದ್ದು ವೇದ. ಸ್ವತಃ ಪ್ರಾಮಾಣ್ಯ ಅಂತ ಅನ್ನೋದು ವೇದಕ್ಕೆ ಉಂಟು. ಆದ್ದರಿಂದ ದೇವರು ಸರ್ವೋತ್ತಮ ಅಲ್ಲ ಎಂಬುದಾಗಿ ಯುಕ್ತಿಗಳಿಂದ ನಿರಾಕರಣೆ, ಕುತರ್ಕಗಳನ್ನ ಮಾಡ್ತಾ, ವಿತಂಡವಾದಗಳನ್ನ ಮಾಡ್ತಾ ದೇವರು ಸರ್ವೋತ್ತಮ ಅಲ್ಲ ಅಂತ ಹೇಳುವಂತ ವ್ಯಕ್ತಿಗಳಿಗೆ ವೇದಗಳ ವಿರೋಧ ಅತ್ಯಂತ ಸ್ಪಷ್ಟವಾಗಿ ಇರೋದ್ರಿಂದ ನೀವು ಯಾವ ಯುಕ್ತಿಗಳನ್ನ, ಯಾವ ಹೇತುಗಳನ್ನ, ಯಾವ ಅನುಮಾನಗಳನ್ನ ಮಾಡ್ತಾ ಭಗವಂತ ಸರ್ವೋತ್ತಮ ಅಲ್ಲ, ಅವನು ಅನಿರ್ವಾಚ್ಯ ಅಂತೆಲ್ಲ ಚಿಂತನೆ ಮಾಡ್ತೀರೋ, ಆ ಎಲ್ಲ ಅನುಮಾನಗಳಿಗೂ ಕೂಡ ವೇದ ವಿರೋಧ ಬರುತ್ತೆ. ವೇದ ವಿರೋಧ ಬರೋದ್ರಿಂದ ವೇದಗಳು ಯಥಾರ್ಥವಾದ ದೇವರ ಮಹಾತ್ಮ್ಯವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ನಾವು ಚಿಂತನೆ ಮಾಡಬೇಕಾಗುತ್ತೆ. ಯಾಕೆ ವೇದಗಳು ಏನ್ ಹೇಳುತ್ತೆ ನೋಡ್ಕೊಂಡು ಅನುಮಾನ, ವೇದಗಳು ಹೇಳಿದ ವಿಷಯವನ್ನ ಮನಸ್ಸಿನಲ್ಲಿ ದೃಢ ಮಾಡ್ಕೊಳ್ಳಿಕ್ಕಾಗಿ ಅನುಮಾನವನ್ನು ಮಾಡ. ಆದ್ದರಿಂದ ವೇದಗಳ ಅಪೇಕ್ಷೆ ಇಲ್ಲದೆ, ವೇದಗಳನ್ನ ಉಪಜೀವಿಸದೆ ಡೈರೆಕ್ಟ್ ಆಗಿ ಅನುಮಾನಗಳನ್ನು ಮಾಡಿ ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ ಬರೋದಿಲ್ಲ. ಅದಕ್ಕೆಲ್ಲದಕ್ಕೂ ವೇದ ವಿರೋಧ ಅಂತ ಅನ್ನೋದು ಬಂದಾಗ, ವೇದ ವಿರುದ್ಧವಾದದ್ದು ಅವೈದಿಕ ಅಂತ ಆಗುವಾಗ
ಭಗವಂತನ ವಿಷಯದಲ್ಲಿ ಇರುವಂತಹ ಯಥಾರ್ಥವಾದ ಮಹಾತ್ಮ್ಯವನ್ನೇ ವೇದಗಳು ಪ್ರತಿಪಾದನೆ ಮಾಡ್ತಾ ಇದೆ. ಸ್ವತಃ ಪ್ರಮಾಣ ರೂಪವಾಗಿರತಕ್ಕ ವೇದಗಳಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ ಅಂತನ್ನೋದು ಸಿದ್ಧವಾದದ್ದು. ಆದ್ದರಿಂದ ಪುರುಷ ಎನ್ನುವ ಶಬ್ದದಿಂದ ಜೀವನು ಹೇಳಲ್ಪಡ್ತಾನೆ, ಭಗವಂತನು ಹೇಳಲ್ಪಡ್ತಾನೆ ಅಂತ ಹೇಳಿದ್ದಕ್ಕೆ ಜೀವನೇ ಬ್ರಹ್ಮ, ಬ್ರಹ್ಮನೇ ಜೀವ ಎಂಬುದಾಗಿ ಜೀವ ಬ್ರಹ್ಮೈಕ್ಯವನ್ನು ನಾವು ಚಿಂತನೆ ಮಾಡ್ತೀವಿ ಅಂದ್ರೆ ಅದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಅವಾಂತರಂಚ ತಾತ್ಪರ್ಯಂ ತತ್ರ ಅಸ್ತಿ. ಅವಾಂತರ ತಾತ್ಪರ್ಯವನ್ನ ಶ್ರುತಿಯಲ್ಲಿ ಹೇಳಿದ್ದಾರೆ. ಅವಾಂತರ ತಾತ್ಪರ್ಯ ಅಂತಂದ್ರೆ ಸದೇವ ಮಾಹಾತ್ಮ್ಯಂ ವೇದ ಸತ್ ಇರುವಂತಹ ಎಕ್ಸಿಸ್ಟೆಡ್ ಇರುವಂತಹ ಮಹಾತ್ಮ್ಯವನ್ನೇ ಭಗವಂತನಲ್ಲಿ ಹೇಳಿದ್ದಾರೆ ಅಂತ ಅವಾಂತರ ತಾತ್ಪರ್ಯ. ಏನ್ ಅವಾಂತರ ತಾತ್ಪರ್ಯ? ಅಲ್ಲೇ ಹೇಳ್ತಾರೆ, ಅವಾಂತರಂ ತತ್ಪರತ್ವಂಚ ಸತ್ವೇ ಮಹದ್ವಾಪ್ಯೇಕತ್ವಾತ್ತು ತಯೋರನಂತೆ ಇತಿ. ಭಗವಂತನಿಗೆ ಸರ್ವೋತ್ತಮತ್ವ ಉಂಟು ಅಂತ ಒಂದು ವಾಕ್ಯ ಹೇಳಿದ್ರೆ ಇನ್ನೊಂದು ವಾಕ್ಯವು ಹಾಗೆ ಭಗವಂತ ಏನಾಗಿದ್ದಾನೆ? ಸರ್ವೋತ್ತಮ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಅಂದ್ರೆ ಭಗವಂತನಿಗೂ ಸರ್ವೋತ್ತಮತ್ವಕ್ಕೂ ಏನ್ ಸಂಬಂಧ ನೋಡಿ. ಅದನ್ನೇ ಅವಾಂತರ ತಾತ್ಪರ್ಯ ಅಂದ್ರದೆ. ಭಗವಂತ ಸರ್ವೋತ್ತಮನಿದ್ದಾನೆ, ಭಗವಂತ ಸರ್ವಗುಣ ಪರಿಪೂರ್ಣ ಇದ್ದಾನೆ ಅನ್ನೋದು ಗೊತ್ತಾಯ್ತು. ಆದ್ರೆ ಭಗವಂತನಿಗೂ ಸರ್ವೋತ್ತಮತ್ವಕ್ಕೂ ಭಗವಂತನಿಗೂ ಅನಂತ ಗುಣಪೂರ್ಣತೆಗೂ ಏನ್ ಸಂಬಂಧ ಅಂತ ಬಂದ್ರೆ ಐಕ್ಯವೇ ಹೊರತು ಭೇದ ಇಲ್ಲ. ಸರ್ವೋತ್ತಮತ್ವ ಸರ್ವಗುಣ ಪೂರ್ಣತ್ವ ಮೊದಲಾದ ಗುಣ ವಿಶಿಷ್ಟನಾದವನು, ಸ್ವರೂಪಭೂತವಾದ ಗುಣಗಳಿಂದ ಕೂಡಿದವನು ಭಗವಂತ ಅಂತ ಹೇಳಿಬಿಟ್ರೆ ವೇದಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಭಗವಂತ ನಿರಾಕಾರ, ನಿರಾಕಾರಮೇವ ಬ್ರಹ್ಮ ಶ್ರೂಯತೆ ತತ್ ಕಥಂ ತದ್ಗುಣೋತ್ಕರ್ಷೆ ಸರ್ವಶ್ರುತಿ ಮಹಾತಾತ್ಪರ್ಯ. ಆಯ್ತು ಸ್ವಾಮಿ, ನೀವು ಹೇಳಿದ್ದೆಲ್ಲ ಕರೆಕ್ಟ್, ಮಹಾತಾತ್ಪರ್ಯ ಇದೆ, ಅವಾಂತರ ತಾತ್ಪರ್ಯ ಇದೆ ಅಂತೆಲ್ಲ ಅಂದ್ರಿ ನೀವು. ಆದ್ರೆ ವೇದಗಳಲ್ಲಿ ನಾವು ಹೇಳಿದ್ದಕ್ಕೆ ನಿಮಗೆ ವೇದ ವಿರೋಧ ಬರುತ್ತೆ ಅಂತ ಹೇಳಿಬಿಟ್ರಿ ನೀವು. ವೇದ ವಿರೋಧ ಬರುತ್ತ್ರಿ, ಹಾಗೆಲ್ಲ ದೇವರು ಸರ್ವೋತ್ತಮ ಅಲ್ಲ ಅಂತ ಅಪಲಾಪ ಮಾಡೋ ಹಾಗಿಲ್ಲ ಅಂತ. ಅದೇ ಸರಿ ಸ್ವಾಮಿ, ವೇದ ವಿರೋಧ ಬರುತ್ತೆ ಅಂತ ನೀವಂದ್ರಿ. ನಾವ್ ಹೇಳ್ತೀವಿ ಕೇಳಿ. ಈಗ ನಮ್ಮ ಸ್ವಲ್ಪ ಕೇಳಿ. ವೇದಗಳಲ್ಲಿ ದೇವರನ್ನ ನಿರಾಕಾರ ಅಂತ ವರ್ಣನೆ ಮಾಡಿದ್ದಾರೆ. ವೇದಗಳಲ್ಲಿ ಭಗವಂತನ ಸ್ವರೂಪವನ್ನು ಹೇಗೆ ಪ್ರತಿಪಾದನೆ ಮಾಡಿದ್ದಾರೆ? ಅವನು ನಿರಾಕಾರ ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಸರ್ವಗುಣ ಪರಿಪೂರ್ಣ ಎನ್ನುವಂತಹ ಸರ್ವಶ್ರುತಿಗಳಿಗೆ ತಾತ್ಪರ್ಯ ಹೇಗೆ ಬರುತ್ತೆ? ನಿರಾಕಾರನಿಗೆ ನಿರ್ಗುಣತ್ವ ಬರಬೇಕು. ಅದಕ್ಕೆ ಹೇಳ್ತಾರೆ, ವೇದಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರಪ್ಪ, ಶಾಮತ್ವಾದ್ಯಭಿಧಾನಾಚ್ಯ. ಶಾಮತ್ವಾದಿ ಗುಣಗಳನ್ನ ಭಗವಂತನಿಗೆ ಹೇಳಿದ್ದಾರೆ. ಶ್ಯಾಮೋಥವಾ ಹೃದಯೇ ಸೊಟ್ಟಬಾಹು ಧ್ಯೇಯಸ್ಸ ವೈಲೋಹಿತಾದಿತ್ಯವರ್ಣ ಅಂತ. ಹೃದಯದಲ್ಲಿ 8 ಕೈಗಳಿಂದ ಕೂಡಿದ್ದಾನೆ, ಕಪ್ಪು ಬಣ್ಣ, ಆದಿತ್ಯನಂತೆ ಬಣ್ಣ, ಕೆಂಪು ಬಣ್ಣ ಇತ್ಯಾದಿಯಾಗಿ ಬಣ್ಣಗಳಿಂದ ಕೂಡಿದ್ದಾನೆ ಭಗವಂತ. ನಿರ್ಗುಣ ನಿರಾಕಾರ ಅಂತ ಎಲ್ಲಿದೆ? ಯುಕ್ತಂಚ ಪುರುಷಮತಿ ಕಲ್ಪಿತ ಯುಕ್ತ್ಯಾದೇರಾಭಾಸತ್ವಂ ಅಜ್ಞಾನ ಸಂಭವಾತ್. ದೇವರಿಗೆ ರೂಪವೇ ಇಲ್ಲ, ದೇವರಿಗೆ ಗುಣವೇ ಇಲ್ಲ ಅಂದ್ರೆ ಅರ್ಥ ಏನು? ರೂಪ ಇಲ್ಲ ಅಂದ್ರೆ ಪ್ರಾಕೃತ ರೂಪ ಇಲ್ಲ ಅಂತ ಅರ್ಥ, ಗುಣ ಇಲ್ಲ ಅಂದ್ರೆ ಸತ್ವರಜಸ್ತಮೋ ಗುಣ ಇಲ್ಲ ಅಂತ ಅರ್ಥ. ನೀವು ಇಲ್ಲಿ ಹೇಳಿದ ವಿಷಯಕ್ಕೆ ದೇವರಿಗೆ ಸರ್ವಾತ್ಮನ ರೂಪವೇ ಇಲ್ಲ, ದೇವರು ನೀರೂಪ ಅಂತನ್ನೋದಕ್ಕೆ ಪ್ರಮಾಣ ಇಲ್ಲ. ಯುಕ್ತಿ ಇದೆ ಅಂತಂದ್ರೆ ಯುಕ್ತಿಗಳು ವೇದ ವಿರುದ್ಧವಾದಾಗ ಅಪ್ರಮಾಣವೇ ಆಗ್ತದೆ. ನಾವು ಯುಕ್ತಿಯಿಂದ ನಿರೂಪಣೆ ಮಾಡ್ತೇವೆ ದೇವರು ನಿರಾಕಾರ,
ಅಲ್ಲಿ ವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ದೇವರು ಸಾಕಾರ ಅಂತ. ಹಾಗೆ ಹೇಳುವ ಕಾರಣದಿಂದ ವೇದ ವಿರೋಧ ಬಂದಾಗ ನಿಮ್ಮ ಯುಕ್ತಿ ಅನುಮಾನವು ಅಪ್ರಮಾಣ ಆಗಿಬಿಡುತ್ತೆ. ಅಲ್ಲ ರೀ, ಈ ಯುಕ್ತಿಯ ವಿರೋಧ ಇರೋದ್ರಿಂದ ವೇದವನ್ನೇ ಅಪ್ರಮಾಣ ಅಂತ ಯಾಕೆ ಹೇಳಬಾರ್ದು ನಾವು? ಈಗ ಉಲ್ಟಾ ಹೊಡ್ದ, ಯುಕ್ತಿ ವಿರೋಧ ಬರೋದ್ರಿಂದ ನಾವೇನ್ ಹೇಳಿದ್ವಿ, ನಿನ್ನ ಯುಕ್ತಿ ವೇದ ವಿರುದ್ಧವಾದ್ದರಿಂದ ಅಪ್ರಮಾಣ ಅಂದ್ರೆ ಅವನು ಹೇಳ್ತಾನೆ, ಇಲ್ಲ ಸ್ವಾಮಿ, ನಮ್ಮ ಯುಕ್ತಿ ವಿರೋಧ ಇರೋದ್ರಿಂದ ವೇದಗಳೇ ಅಪ್ರಮಾಣ ಅಂತ ಯಾಕೆ ಆಗಬಾರದು ಅಂತಂದ್ರೆ ಅಜ್ಞಾನ ಸಂಭವ. ಪುರುಷರ ಅಜ್ಞಾನದಿಂದ ಆ ಯುಕ್ತಿಯನ್ನ ಪ್ರಯೋಗ ಮಾಡತಕ್ಕ, ಅನುಮಾನವನ್ನ ಹೇಳತಕ್ಕಂತ ಪುರುಷನ ಅಜ್ಞಾನದಿಂದ ಇದು ಬರ್ತಾ ಇದೆ. ಅಜ್ಞಾನದಿಂದ ನೀನು ಮಾಡಿದ್ದು ಯುಕ್ತಿ, ಪದಃ ಪ್ರಾಮಾಣ್ಯ ಉಳ್ಳತಕ್ಕಂತಹ ವೇದಕ್ಕೆ ನೀನು ವಿರೋಧ ಅಂತಂದ್ರೆ ಅಪೌರುಷೇಯತ್ವ ಅದರ್ಶರಂಚ ಸಂಭವತ್ತೆ ಪುಂಸಾಂ ಬಹೂನಾಮಪ್ಯಜ್ಞಾನಾತ್. ಅಜ್ಞಾನ ಇರೋದ್ರಿಂದ ಅನೇಕ ವಿಪರೀತವಾಗಿರ್ತಕ್ಕಂತಹ ಯುಕ್ತಿಗಳು ತಲೆಯಲ್ಲಿ ಬಂದು ಬಿಡತ್ತೆ. ವೇದ ಪ್ರಮಾಣ ಅಲ್ವೇನ್ರಿ? ತರ್ಹಿ ಅಸ್ಮದ್ ಅಧೀನ ಶ್ರುತ್ಯಾದೋ ವಿಪರ್ಯೋಪಿ ಸ್ಯಾದಿತಿ ವಾಚ್ಯಂ ಯತಃ ತತ್ರೈವಾಹ. ನಾವು ಓದಿರುವಂತಹ ವೇದಗಳಲ್ಲಿ ಭಗವತ್ ಸರ್ವೋತ್ತಮತ್ವ ಪ್ರತಿಪಾದನೆ ಇದೆ ಅಲ್ವೇನಪ್ಪ? ನಾವು ಎಷ್ಟು ವೇದಗಳನ್ನ ಓದಿದ್ದೇವೋ ಆ ವೇದಗಳಲ್ಲಿ ಭಗವತ್ ಸರ್ವೋತ್ತಮತ್ವ ಜ್ಞಾನ ಇದೆ. ನಾವು ಓದೇ ಇಲ್ಲ, ನಮಗೆ ಕೆಲವು ಗೊತ್ತೇ ಇಲ್ಲ. ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ವೇದವಾಕ್ಯಗಳಲ್ಲಿ, ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ವೇದವಾಕ್ಯಗಳಲ್ಲಿ ದೇವರು ಸರ್ವೋತ್ತಮ ಅಲ್ಲ ಅಂತ ಹೇಳಿರ್ಬೋದೇನೋ. ನಾವು ಯಾವ ವೇದವನ್ನ ಅಧ್ಯಯನ ಮಾಡಿಲ್ಲ, ನಮ್ಮಿಂದ ಅನಧೀತವಾಗಿರತಕ್ಕಂತಹ ವೇದವಾಕ್ಯಾದಿಗಳಲ್ಲಿ ಭಗವತ್ ಸರ್ವೋತ್ತಮತ್ವವನ್ನ ನಿರಾಕರಣೆ ಮಾಡಿರ್ಬಹುದೇನೋ. ಅಂದ್ರೆ ವೇದ ಹೇಳ್ತದೆ, ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ನೈತದ್ ವಿರುದ್ಧ ವಾಚೋ ನೈತದ್ ವಿರುದ್ಧ ಯುಕ್ತಯ ಇತಿಹ ಪ್ರಜಾಪತಿರುವಾಚ ಪ್ರಜಾಪತಿರುವಾಚೇತಿ. ವೇದಗಳಲ್ಲಿ ಭಗವಂತ ಸರ್ವೋತ್ತಮ, ವೇದಗಳಲ್ಲಿ ಭಗವಂತ ಸರ್ವಗುಣ ಪರಿಪೂರ್ಣ ಅಂತ ಏನ್ ಹೇಳಿದ್ದಾರೆ, ಆ ವಿಷಯದಲ್ಲಿ ಅದಕ್ಕೆ ವಿರುದ್ಧವಾಗಿರತಕ್ಕ ಮಾತುಗಳು ಇಲ್ಲವೇ ಇಲ್ಲ. ದೇವರ ಗುಣೋತ್ಕರ್ಷಕ್ಕೆ ವಿರುದ್ಧವಾದ ಯುಕ್ತಿಗಳು ಇಲ್ಲವೇ ಇಲ್ಲ ಎಂಬುದಾಗಿ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ದಾರೆ ಎಂಬುದಾಗಿ ಉವಾಚ ವೇದ ಪುರುಷ ಕಂಠರವದಿಂದ ಹೇಳ್ತಾ ಇದ್ದಾನೆ. ಆದ್ದರಿಂದ ದೇವರ ಸರ್ವೋತ್ತಮತ್ವಕ್ಕೆ ವಿರುದ್ಧವಾದ, ದೇವರ ಸರ್ವಗುಣ ಪರಿಪೂರ್ಣತೆಗೆ ವಿರುದ್ಧವಾದ ಒಂದೇ ಒಂದು ವಾಕ್ಯಗಳು ವೇದಗಳಲ್ಲಿ ಖಂಡಿತ. ನಾವು ಓದಿರೋ ವೇದವಾಗ್ಲಿ, ತತ್ತು ಸಮನ್ವಯಾತ್ ಎಂಬತಕ್ಕಂತಹ ಸೂತ್ರ ಅದಕ್ಕೆ ಬಂದದ್ದು. ಸಮಸ್ತ ವೇದಗಳಿಗೆ ಎಲ್ಲ ವೇದಗಳಿಗೂ ಭಗವದ್ ಗುಣೋತ್ಕರ್ಷೆ ಮಹಾ ತಾತ್ಪರ್ಯಂ ಯುಕ್ತಂ. ಮಹಾ ತಾತ್ಪರ್ಯ ಭಗವಂತನ ಸರ್ವಗುಣ ಪರಿಪೂರ್ಣತೆಯಲ್ಲಿಯೇ ಇದೆ, ಸರ್ವೋತ್ತಮತ್ವದಲ್ಲಿಯೇ ಇದೆ. ಆದ್ದರಿಂದ ಅವನು ಜೀವ ಸಾಮ್ಯ, ಜೀವೈಕ್ಯ, ಜೀವರಿಗೆ ಸಮ, ಜೀವ ಬ್ರಹ್ಮ ಇಬ್ರು ಒಂದೇ ಅನ್ನೋದು ವೇದಗಳ ಮಹಾ ತಾತ್ಪರ್ಯಕ್ಕೆ ವಿರುದ್ಧವಾಗಿರತಕ್ಕಂತಹ ಒಂದು ಪ್ರಮೇಯ. ಆಭಾಸ ಏವಚ ಇತ್ಯಾದಿಯಾಗಿ ಬ್ರಹ್ಮಸೂತ್ರಗಳಲ್ಲಿ ರೂಪಂ ರೂಪಂ ಪ್ರತಿರೂಪ ಬಭೂವ ಇತ್ಯಾದಿಯಾಗಿ ಹೇಳಿದ್ದಾರಲ್ಲ, ಜೀವ ಭಗವಂತನಿಗೆ ಪ್ರತಿಬಿಂಬ ಎನ್ನುವಂತಹ ವಿಷಯದಲ್ಲಿ ಸಾಮ್ಯ ಹೊರತು ಸ್ವರೂಪ ಸಾಮ್ಯ ಅಂತನ್ನೋದು ಜೀವ ಬ್ರಹ್ಮರಿಗೆ ಸರ್ವಾತ್ಮನ ಬರ್ಲಿಕ್ಕೆ ಸಾಧ್ಯವಿಲ್ಲವೇ ಇಲ್ಲ. ಆದ್ದರಿಂದ ಜೀವ ಬ್ರಹ್ಮೈಕ್ಯ ಶಾಸ್ತ್ರ ವಿರುದ್ಧವಾದ ಪ್ರಮೇಯ. ಜನಮೇಜಯ ಹೇಳ್ತಾನೆ, ಬಹವಃ ಪುರುಷ ಬ್ರಹ್ಮನ್ನುತಾಹೋ ಏಕ ಏವತು ಕೋಹ್ಯತ್ರ ಪುರುಷ ಶ್ರೇಷ್ಠ ತಂ ಭವಾನ್ ವಕ್ತುಮರ್ಹತಿ. ಜನಮೇಜಯ ಮಹಾರಾಜ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ, ಅನೇಕ ಪುರುಷರಿದ್ದಾರೋ ಲೋಕದಲ್ಲಿ ಅಥವಾ ಒಬ್ಬನೇ ಇದ್ದಾನೋ?
ಅನೇಕ ಮಂದಿ ಪುರುಷರಿದ್ರೆ ಅವರಲ್ಲಿ ಎಲ್ಲ ಒಬ್ರೆಯೋ ಅಥವಾ ಅವರಲ್ಲಿ ಯಾರಾದ್ರೂ ಒಬ್ಬ ಶ್ರೇಷ್ಠ ಇದ್ದಾನೋ? ಒಂದು ವೇಳೆ ಎಲ್ಲ ಪುರುಷರಲ್ಲಿಯೂ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ಇದ್ದಾನೆ ಅಂತಂದ್ರೆ ಅವನು ಯಾರು ಅನ್ನುವ ಪ್ರಶ್ನೆಗೆ ವೈಶಂಪಾಯನರು ಉತ್ತರ ಕೊಡ್ತಾರೆ. ವೈಶಂಪಾಯನವು ಆಚ ನೈತದಿಚ್ಛಂತಿ ಪುರುಷಮೇಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾಣಾಂ ಹಿ ಯಥೈಕಾಯೋ ನಿರುಚ್ಯತೆ ತಥಾತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ ಇತಿ ಮೋಕ್ಷಧರ್ಮೇ. ಮೋಕ್ಷಧರ್ಮ ಮಹಾಭಾರತ ಅತ್ಯಂತ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದೆ. ನೈತದಿಚ್ಛಂತಿ ಪುರುಷಮೇಕಂ ಕುರುಕುಲೋದ್ವಹ, ಈ ಜಗತ್ತಿನಲ್ಲಿ ಒಬ್ಬನೇ ಚೇತನ ಅನ್ನೋದು ಜ್ಞಾನಿಗಳು ಒಪ್ಪೋದಿಲ್ಲ. ಅನೇಕ ಚೇತನರಿದ್ದಾರೆ ಅಂತ ಅನ್ನೋದೇ ಶಾಸ್ತ್ರ ಸಿದ್ಧವಾದ ಪ್ರಮೇಯ. ಆ ಅನೇಕ ಚೇತನರಲ್ಲಿ ಅಥವಾ ಅನೇಕ ಚೇತನರಿಗೆ ಒಬ್ಬ ಮುಖ್ಯ ಕಾರಣ ಇದ್ದಾನೆ, ಅವನೆಲ್ಲರಿಗಿಂತಲೂ ಉತ್ತಮ ಇದ್ದಾನೆ, ಅವನ ಅತ್ಯಂತ ಗುಣಪರಿಪೂರ್ಣನಾಗಿದ್ದಾನೆ. ಅಂತಹ ಗುಣಪರಿಪೂರ್ಣನಾಗಿರ್ತಕ್ಕ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕ ಭಗವಂತನನ್ನ ನಾನ್ ನಿನಗೆ ಹೇಳ್ತೇನೆ. ಸ್ಪಷ್ಟವಾಗಿ ಮೋಕ್ಷ ಧರ್ಮದಲ್ಲಿ ಜೀವ ಬ್ರಹ್ಮ ಭೇದವನ್ನ ನಿರೂಪಣೆ ಮಾಡಿರೋದನ್ನ ನಾವು ಕಾಣ್ತಾ ಇದ್ದೇವೆ. ನಚ ಏತತ್ ಸರ್ವಂ ಸ್ವಪ್ನೇಂದ್ರ ಜಾಲವತ್. ಮಾಯಾವಾದಿಗಳು ಏನ್ ಹೇಳ್ತಾರೆ, ಏಕಜೀವವಾದಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಜಗತ್ತು ಸ್ವಪ್ನ, ಇಂದ್ರಜಾಲ, ಮ್ಯಾಜಿಕ್. ಅಜ್ಞಾನ ಕಲ್ಪಿತ ಅಂತ ಹೇಳಿ ಏಕಜೀವವಾದಿಗಳು ಹೇಳ್ತಾರೆ. ಈ ಜಗತ್ತು ಅಜ್ಞಾನ ಕಲ್ಪಿತ, ಅಜ್ಞಾನದಿಂದ ಕಲ್ಪನೆ ಮಾಡಲ್ಪಟ್ಟ ಜಗತ್ತು ಅಂತ ಹೇಳಿ ಏಕಜೀವವಾದಿಗಳು. ಆ ಅಜ್ಞಾನ ಎಲ್ಲಿದೆ ಅಂತ ಪ್ರಶ್ನೆ ಬೇಡ, ಒಟ್ಟಿನಲ್ಲಿ ಇಷ್ಟು ಕೇಳಿ, ಅಜ್ಞಾನ ಕಲ್ಪಿತವಾದ ಜಗತ್ತು ಅಂತ ಏಕಜೀವವಾದಿಗಳು, ಮತ್ತೆ ಮ್ಯಾಜಿಕ್ ಅಂತೆ ಜಗತ್ತು ಅಂತ ಬಹುಜೀವವಾದಿಗಳು. ಆದ್ದರಿಂದ ಅವರಿಬ್ಬರ ತಾತ್ಪರ್ಯ ಅಜ್ಞಾನ ಕಲ್ಪಿತವಾದದ್ದು ಅಂತ ಕೆಲವರ ಮತ, ಸ್ವಪ್ನದಂತೆ ಅಂತ ಕೆಲವರ ಮತ. ಅಂದ್ರೆ ಇಂದ್ರಜಾಲ, ಇಂದ್ರಜಾಲ ಅಂದ್ರೆ ಮ್ಯಾಜಿಕ್, ಅದರಂತೆ ಜಗತ್ತು ಅಂತ ಇನ್ನೊಬ್ಬರ ಮತ. ಅವರಿಬ್ಬರು ತಾತ್ಪರ್ಯ ಜಗತ್ತಿಲ್ಲ ಅನ್ನೋದೇ ಅವರ ತಾತ್ಪರ್ಯ, ವಿಶ್ವಂ ಮಿಥ್ಯಾ ಅನ್ನೋದ್ರಲ್ಲೇ ಅವರ ತಾತ್ಪರ್ಯ. ಜಗತ್ತೇ ಸುಳ್ಳು ಅಂತಂದ್ಮೇಲೆ ಅದಕ್ಕಿಂತ ಉತ್ಕೃಷ್ಟನಾಗಿರ್ತಕ್ಕಂಥ ಅವನು ಒಬ್ಬ ಇದ್ದಾನೆ ಅನ್ಲಿಕ್ಕೆ ಪ್ರಮಾಣವೇ ಇಲ್ಲ. ಆದ್ದರಿಂದ ವೇದಗಳು ಭಗವಂತನ ಸರ್ವೋತ್ತಮತ್ವವನ್ನ ತಿಳಿಸುವುದರಲ್ಲಿ ಮಹಾ ತಾತ್ಪರ್ಯಯುಕ್ತವಾಗಿದೆ ಅಂತ ಹೇಳೋದೇ ಸರಿಯಿಲ್ಲ. ಯಾಕೆ? ಜಗತ್ತೇ ಸುಳ್ಳಾದ್ದರಿಂದ. ಅಂದ್ರೆ ಆಚಾರ್ಯ ಹೇಳ್ತಾರೆ, ಹುಚ್ಚುಚ್ಚಾಗಿ ಹೇಳ್ಬೇಡ್ರಿ, ಚಿಕ್ಲ ಅಂತಾರೆ, ಅವನಾರ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ಬಿಡ್ತಾರೆ, ತಲಹರಟೆ ಮಾತಾಡ್ಬೇಡಿ. ಇಡೀ ಜಗತ್ತು ಸ್ಥಾವರ ಜಂಗಮಾತ್ಮಕವಾಗಿರ್ತಕ್ಕ ಸಕಲ ಪ್ರಪಂಚ ಯಾವನೋ ಒಬ್ಬನ ಅಜ್ಞಾನದಿಂದ ಬಂದಿದೆ ಅಂತಂದ್ರೆ ಆಡ್ಕೊಂಡು ನಗೋ ಸಿದ್ಧಾಂತ ಅಲ್ವೇ? ಯಾವನೋ ಒಬ್ಬ ಇದ್ದಾನಂತೆ, ಅವನು ಒಬ್ಬನ ಅಜ್ಞಾನ ಬಂತಂತೆ, ಆ ಒಬ್ಬನ ಅಜ್ಞಾನದಿಂದ ಬೆಟ್ಟ ಗುಡ್ಡ ನದಿ ಕಾಡು ಸಮುದ್ರ ಪರ್ವತ ಸಮಸ್ತ ಚಿತ್ರ ವಿಚಿತ್ರವಾದ ಜೀವಜಾತ ಎಲ್ಲವೂ ಬಂದು ಬಿಡ್ತು ಅನ್ನೋದು ಹುಚ್ಚು ಕಲ್ಪನೆ ಅಲ್ಲ. ಮತ್ತೆ ಇನ್ನೊಬ್ಬ ಮ್ಯಾಜಿಕ್ ಮಾಡಿಬಿಟ್ಟ, ಅಬ್ರಕದಬ್ರ ಅಂತಂದ, ಜಗತ್ತು ಬಂದು ಬಿಡ್ತು. ಏನು? ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರಣಂತ ಗುಣಃ ಪರಮಃ. ಅದಕ್ಕೆ ಮಾಯಾವಾದಿಗಳನ್ನ ವೇದದ್ವೇಷಿಗಳು ಅಂತ ಕರೆಯುವುದು. ವೇದಗಳಲ್ಲಿ ಹೇಳಿದ ಮಹಾತ್ಮಯುಕ್ತನಾದ ಭಗವಂತನ ಸೃಷ್ಟಿಯನ್ನೇ ಸುಳ್ಳು ಅಂತಾರಲ್ಲ, ಹಾಗೆಲ್ಲ ಮಾತಾಡ್ಲಿಕ್ಕಿಲ್ಲ. ವೈಧರ್ಮ್ಯಾಚನ ಸ್ವಪ್ನಾಧಿಪತಿ ಭಗವದ್ವಚನ ಬ್ರಹ್ಮಸೂತ್ರ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜಗತ್ತು ಸುಳ್ಳು, ಜಗತ್ತು ಸುಳ್ಳು. ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಜಗತ್ತು ಪಾರಮಾರ್ಥಿಕವಾಗಿಯೇ ಇದೆ, ಅನುಭವಕ್ಕೆ ಬರ್ತಾ ಇದೆ. ಎಲ್ಲ ಸುಳ್ಳು 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 ಅಂತ ನೀವು ಹೇಳಿದ್ರೆ ಎಲ್ಲಿ ಸ್ವಾಮಿ? ಯಾಕೆ ಹೇಳ್ತೀರಿ? ಮಾತಾಡಬೇಡಿ ಹಾಗೆ. ಜಗತ್ತು ಸುಳ್ಳು ಅಂತ ಹೇಳಬಾರದು. ಸ್ವಪ್ನ ಬಂದಾಗ ಆಗತ್ತೆ ಅಂದ್ರೆ ಸ್ವಪ್ನ ಕಾಲದಲ್ಲಿ ಸತ್ಯ, ಸ್ವಪ್ನ ಮುಗಿದ ಮೇಲೆ ಸ್ವಪ್ನ ಅದು ಅಂತ ನಮ್ಗೆ ಅನುಭವಕ್ಕೆ ಬರುತ್ತೆ. ಕನಸು ಬಿತ್ತಪ್ಪ ಅನುಭವಕ್ಕೆ ಬರುತ್ತೆ. ಹಗ್ಗದಲ್ಲಿ ಹಾವನ್ನು ನೋಡಿದ್ರಿ ಅಜ್ಞಾನದಿಂದ, ಹಗ್ಗ ಇದು ಹಾವು ಅಂತ ತಿಳ್ಕೊಂಡ್ಬಿಟ್ಟೆ, ಅನುಭವಕ್ಕೆ ಬರ್ತಾ ಇದೆ.
ವೈಧರ್ಮ್ಯಾಚ್ಚ ನ ಸ್ವಪ್ನಾದಿವತ್. ಸ್ಪಷ್ಟವಾಗಿ ಸ್ವಪ್ನ ಪದಾರ್ಥದಂತೆ ಜಗತ್ತು ಒಬ್ಬ ಜೀವನ ಅಜ್ಞಾನದಿಂದ ಕಲ್ಪಿತವಾದದ್ದಲ್ಲ. ಇಂದ್ರಜಾಲದಂತೆ ಅನೇಕ ಜೀವರುಗಳು ಕಲ್ಪನೆ ಮಾಡಿದ್ದಲ್ಲ. ಜಗತ್ತು ಸತ್ಯ. ಜಗತ್ತು ಸತ್ಯ. ವಿಶ್ವಂ ಸತ್ಯಂ ಮೆಚ್ಚಿಕೇತ ಸತ್ಯ ಬಿತ್ತನ್ನ ಮೋಗಂ ವಸುಸ್ಪಾರ್ಹಸ್ಯ ಚೇತೋ ತದಾತ ಇತ್ಯಾದಿಯಾಗಿ 2ನೇ ಅಧ್ಯಾಯದಲ್ಲಿ ಮಾತು ಉಕ್ತಾ ದ್ವಿತೀಯೇ. ಜಗತ್ತು ಸತ್ಯ ಎನ್ನುವಂತಹ ವಿಷಯದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಅತ್ಯಂತ ಸ್ಪಷ್ಟವಾದ ಸೂಕ್ತವಾದ ನಿರವಕಾಶ ಪ್ರಮಾಣಗಳನ್ನು ಕೊಟ್ಟಿದ್ದೇವೆ ಅಂತ ಆಚಾರ್ಯ ಹೇಳ್ತಾರೆ. ಅಯಾಸ್ಯ ಶಾಖೆಯಲ್ಲಿ ಇದನ್ನ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಯಾಸ್ಯ ಶಾಖೆಯಲ್ಲಿ ಹೇಳ್ತಾರೆ, ಸ್ವಪ್ನೋ ಹವ ಅಯಂ ಚಂಚಲತ್ವಾತ್ ನಚ ಸ್ವಪ್ನೋ ನಹಿ ವಿಚ್ಛೇದ ಏತದಿತಿ ಇತಿ. ಈ ಜಗತ್ತು ಅನಿತ್ಯವಾದದ್ದು, ಈ ಜಗತ್ತು ವಿಕಾರಿಯಾದದ್ದು, ಆದ್ದರಿಂದ ಇದನ್ನ ಸ್ವಪ್ನ ಅಂತ ಕರೀತಾರೆ. ಆದರೆ ಈ ಜಗತ್ತು ಸ್ವಪ್ನದಂತೆ ಅಲ್ಲ, ಸುಳ್ಳಲ್ಲ. ಯಾಕೆ ಅಂತಂದ್ರೆ ನಿದ್ರೆಯಿಂದ ಎದ್ದ ಮೇಲೆ ಆ ವಸ್ತು ಕನಸಿನಲ್ಲಿ ಕಂಡಿದ್ದು, ಆ ವಸ್ತು ಕನಸಿನಲ್ಲಿ ಕಂಡದ್ದು ಈಗಿಲ್ಲ, ಈಗ ಇಲ್ಲ, ಕನಸಿನಲ್ಲಿ ಕಂಡದ್ದು ಎನ್ನುವ ಬಾಧಜ್ಞಾನ ಬಂದ ಮೇಲೆ ಜಗತ್ತಿನ ವಿಷಯದಲ್ಲಿ ಅಯ್ಯೋ ಅವಾಗಿತ್ತು ಇವಾಗಿಲ್ಲ ಅಂತ ಯಾರಿಗಾದ್ರೂ ಬರುತ್ತಾ? ನಾನ್ ಚಿಕ್ಕ ಹುಡುಗ ಇದ್ದಾಗ ಮಡ್ರಾಸ್ ಇತ್ತು, ದೊಡ್ಡವನಾಗಿ ಬೆಳೆದು ಬಿಟ್ಟೆ, ಮಡ್ರಾಸೇ ಇಲ್ಲ. ಬೆಂಗಳೂರು ನೆನ್ನೆ ಮೊನ್ನೆ ತನಕ ಇತ್ರಿ, ಬೆಂಗಳೂರೇ ಇಲ್ಲ. ಯಾರಿಗಾದ್ರೂ ಬರುತ್ತಾ? ಸ್ವಪ್ನದಲ್ಲಿ ಚೆನ್ನಾಗಿ ತಲೆ ಎಲ್ಲ ತಿರುಗಿಸ್ತಾ ಮೆಜಿಷಿಯನ್ ಆಗಿ ತಿರುಗಾಡ್ತಾ ಇದ್ದಾರೆ, ಜಗತ್ತೇ ಇವನ್ ಮಾತು ಕೇಳ್ತಾ ಇದೆ, ಪರಮಾನಂದ ಆಗ್ತಾ ಇದೆ. ಕನಸಿನಲ್ಲಿ ಎದ್ದ, ಅದೆಲ್ಲ ಕನಸೇನಪ್ಪ, ಈಗಿಲ್ಲ ಛೇ ಎನ್ನುವ ಬಾಧಜ್ಞಾನ. ಸ್ವಪ್ನದಲ್ಲಿ ನೋಡಿದ ಪದಾರ್ಥಗಳಿಗೆ ಬಾಧಜ್ಞಾನ ಎಚ್ಚರವಾದಾಗ ಬರುತ್ತೆ. ಹಾಗೆ ಜಗತ್ತಿನ ವಿಷಯದಲ್ಲಿ ಬಾಧಜ್ಞಾನ ಯಾರಿಗಾದ್ರೂ ಬಂದಿದ್ಯಾ? ಜಗತ್ತು ಸುಳ್ಳು, ಅದೆಲ್ಲ ಸ್ವಪ್ನದಂತೆ ಎನ್ನುವಂತಹ ಜ್ಞಾನ ಯಾರಿಗಾದ್ರೂ ಬಂದಿದ್ಯಾ? ತೋರಿಸಿ ನೋಡೋಣ. ಯಾರಿಗೂ ಇಲ್ಲ. ಜಗತ್ತು ಸುಳ್ಳು ಎಂಬತಕ್ಕಂತಹ ಬಾಧಜ್ಞಾನ ಯಾರೊಬ್ಬರಿಗೂ ಬಂದಿಲ್ಲ. ನಹಿ ಈಶ್ವರಸ್ಯ ಜೀವೈಕ್ಯ ಮುಚ್ಚತೆ. ಆದ್ದರಿಂದ ಜಗತ್ತು ಸತ್ಯ ಅನ್ನೋದು ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಹಂ ಬ್ರಹ್ಮಾಸ್ಮಿ ಇತ್ಯಾದಿನ ಈಶ್ವರ ಮುದ್ದಿಶ್ಯ ತಸ್ಯಾನುತ್ಕೃಷ್ಟ ಜೀವೈಕ್ಯ ಮುಚ್ಚತೆ. ಅಹಂ ಬ್ರಹ್ಮಾಸ್ಮಿ ಇತ್ಯಾದಿಯಾದ ವಾಕ್ಯಗಳಲ್ಲಿ ಜೀವನು ಭಗವಂತನು ಒಬ್ಬನೇ ಅಂದ್ರೆ ಜೀವ ಬ್ರಹ್ಮೈಕ್ಯವನ್ನ ಯಾವ ವಾಕ್ಯವೂ ಹೇಳ್ತಾ ಇಲ್ಲ. ಜೀವಸ್ಯ ಹಿ ಈಶ್ವರೈಕ್ಯಮಿತಿ ಧ್ಯೇಯಂ. ಸ್ವಲ್ಪ ಕಷ್ಟ ಇದೆ ಇದು, ಕೇಳ್ರಿ. 10 ನಿಮಿಷ ಈ ಶ್ಲೋಕ ಮುಗಿದು ಬಿಟ್ರೆ ಕಂಟಿನ್ಯೂಟಿ ಸಿಗತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಭಗವಂತನಿಗೆ ಜೀವೈಕ್ಯವನ್ನ ಯಾವ ವೇದವೂ ಪ್ರತಿಪಾದನೆ ಮಾಡ್ತಾ ಇಲ್ಲ. ಆದ್ದರಿಂದ ನಾವೇನ್ ಹೇಳಿದ್ವಿ? ಭಗವಂತನಿಗೆ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ ವೇದ, ಅದು ಸುಳ್ಳು ಅನ್ನೋದಕ್ಕೆ ಪ್ರಮಾಣ ಇಲ್ಲ. ಅಲ್ರಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿಯಾಗಿ ವಾಕ್ಯಗಳು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ಲ ಜೀವ ಬ್ರಹ್ಮೈಕ್ಯವನ್ನ. ಅಂದ್ರೆ ನಿರುಪಾಧಿಕವಾಗಿರತಕ್ಕ ಐಕ್ಯವಲ್ಲ, ಸ್ವರೂಪ ಐಕ್ಯವನ್ನ ಹೇಳ್ತಾ ಇಲ್ಲ. ಅಹಂ ನಾನು ದೇವರಿದ್ದೇನೆ, ನಾನೇ ದೇವರಿದ್ದೇನೆ ಅಂತ ಅಹಂಗ್ರಹೋಪಾಸ್ತಿ ಅಹಂಗ್ರಹೋಪಾಸನೆ ಚ ಫಲಾಧಿಕ್ಯಂ ಅಗ್ನಿವೇಶ್ಯ ಶ್ರುತಿ ಸಿದ್ಧಂ.
ಜೀವ ಬ್ರಹ್ಮೈಕ್ಯ, ನಾನು ಬ್ರಹ್ಮ ಇದ್ದೇನೆ, ನಾನು ಬ್ರಹ್ಮ ಇದ್ದೇನೆ ಅಂತ ಉಪಾಸನೆ ಮಾಡ್ಬೇಕು ಅಂದ್ರೆ ನಾನೇ, ನನ್ನ ಸ್ವರೂಪವು ದೇವರ ಸ್ವರೂಪವು ಎರಡು ಒಂದೇ ಅಂತ ಉಪಾಸನೆ ಮಾಡು ಅಂತ ಹೇಳ್ತಾ ಇಲ್ಲ ವೇದ ಅಲ್ಲಿ. ಮತ್ತೆ ನಾನು ದೇವರ ಪ್ರತಿಬಿಂಬ ಇದ್ದೇನೆ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ದೇವರ ಅಧೀನನಾಗಿ ದೇವರ ಪ್ರತಿಬಿಂಬ ಇದ್ದೇನೆ. ಯತ್ಕಿಂಚಿತ್ ಸಾದೃಶ್ಯ, ಎರಡನೇ ಅಧ್ಯಾಯದಲ್ಲಿ ಬಂದಿದೆ ಈ ವಿಷಯಗಳೆಲ್ಲ. ಯತ್ಕಿಂಚಿತ್ ಸಾದೃಶ್ಯ, ಜೀವರಿಗೂ ಬ್ರಹ್ಮನಿಗೂ, ಜೀವರು ಅವರ ಯೋಗ್ಯತೆಯಂತೆ ಜ್ಞಾನಾನಂದ ಪೂರ್ಣರು, ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಜ್ಞಾನಾನಂದದ ವಿಷಯದಲ್ಲಿ ಯತ್ಕಿಂಚಿತ್ ಸಾದೃಶ್ಯ ಜೀವರಿಗಿದೆ ಭಗವಂತನಿಂದ. ಆದ್ದರಿಂದ ಪ್ರತಿಬಿಂಬ ಅಂತ ನಾವು ಕರೆಯುವಂತ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ನಾನು ದೇವರ ಪ್ರತಿಬಿಂಬ ಇದ್ದೇನೆ ಅಂತ ಉಪಾಸನೆ ಮಾಡ್ಬೇಕು ಅಂತ ಹೇಳ್ತಾ ಇದೆ ಹೊರತು ಸ್ವರೂಪೈಕ್ಯವನ್ನ ಚಿಂತನೆ ಮಾಡಬಾರ್ದು. ಯಾಕ್ರಿ ಆ ಪ್ರತಿಬಿಂಬ ಅನ್ನೋದನ್ನ ಮಧ್ಯೆ ಯಾಕೆ ತರ್ತೀರಿ? ಜೀವ ಬ್ರಹ್ಮರಿಬ್ಬರು ಸ್ವರೂಪತಃ ಐಕ್ಯರು ಅಂತ ಯಾಕೆ ಹೇಳಬಾರ್ದು? ಅಂದ್ರೆ ನಮ್ಗೆ ಪ್ರಮಾಣ ಬೇಕು. ಪ್ರಮಾಣ ಇಲ್ದೆ ನಮ್ ತಲೆಗೆ ಬಂದಾಗ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ. ಜೀವ ಬ್ರಹ್ಮೈಕ್ಯದ ವಿಷಯದ ಋಷಿಗಳು ಏನ್ ಹೇಳ್ತಾರೆ ಅಂತಂದ್ರೆ ಅದು ಪ್ರತಿಬಿಂಬ ರೂಪವಾಗಿರತಕ್ಕ ಐಕ್ಯವನ್ನ ಹೇಳ್ತಾ ಇದ್ದಾರೆ ಬಿಟ್ರೆ ಸ್ವರೂಪೈಕ್ಯವನ್ನ ಹೇಳ್ತಾ ಇಲ್ಲ. ಜೀವ ಬ್ರಹ್ಮರಿಬ್ಬರು ಒಂದೇ ಅಂತಂದ್ರೆ ವಿಷ್ಣುವಿನ ಪ್ರತಿಬಿಂಬರು ಜೀವರು, ಜೀವರ ಬಿಂಬ ವಿಷ್ಣು ಅನ್ನುವಂತಹ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ನಾನು ಭಗವಂತನ ತದೀಯೋಹಮಿತಿ ಜ್ಞಾನಂ ಅಹಂಗ್ರಹ ಇತೀರಿತಃ ಇತಿ ವಾಮನೆ. ವಾಮನ ಪುರಾಣ ಅತ್ಯಂತ ಸ್ಪಷ್ಟವಾಗಿರುತ್ತೆ. ಪ್ರತಿಬಿಂಬ ಅಂದ್ರೆ ನಾನು ದೇವರವನು, ನಾನು ದೇವರ ದಾಸ ಎನ್ನುವಂಥ ಜ್ಞಾನವೇ ಅಹಂಗ್ರಹೋಪಾಸನೆ ಮಾಡತಕ್ಕಂಥ ಅಧಿಕಾರಿಗೆ ಫಲ ಹೆಚ್ಚು ಕೊಡುತ್ತದೆ. ಆಗ್ನಿವೇಶ್ಯ ಶ್ರುತಿ ಅದನ್ನ ಹೇಳ್ತಾ ಇದೆ. ನಾನು ದೇವರು ಒಂದೇ ಅಂತಂದ್ರೆ ನಾನು ದೇವರ ದಾಸ, ನಾನು ದೇವರ ಪ್ರತಿಬಿಂಬ, ನಾನು ದೇವರ ದಾಸ 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 ಅಂತ ಉಪಾಸನೆ ಮಾಡ್ತಾ 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 ಇದ್ರೆ ಆ ಉಪಾಸನೆ ಮಾಡತಕ್ಕ ಅಧಿಕಾರಿಗೆ ಅತ್ಯಂತ ಹೆಚ್ಚು ಫಲ. ನಾನು ದೇವರ ದಾಸ ಅಂತ ಯಾರು ಬೇಗ ಚೆನ್ನಾಗಿ ಉಪಾಸನೆ ಮಾಡ್ತಾನೆ ಅವನು ಬೇಗ ದೇವರನ್ನ ಪಡೆದು ಬಿಡ್ತಾನೆ. ತದ್ವಶತ್ವಾತ್ತು ಸೋಸ್ಮೀತಿ ಭೃತ್ಯೈರೇವ ನತು ಸ್ವತ ಇತಿ ಚ ಪ್ರಾತಿಬಿಂಬೇನ ಸೋಸ್ಮೀತಿ ಭೃತ್ಯಶ್ಚೇತಿ ಭಾವನಾ. ನಾನು ಪರಮಾತ್ಮನ ಅಧೀನನಿದ್ದೇನೆ, ನಾನು ಪರಮಾತ್ಮನ ಅಧೀನ ಆಗಿದ್ದೇನೆ, ನಾನು ಪರಮಾತ್ಮನ ದಾಸ ಇದ್ದೇನೆ, ನನಗೆ ಪರಮಾತ್ಮ ಸ್ವಾಮಿ ಇದ್ದಾನೆ ಇತ್ಯಾದಿಯಾಗಿ ಚಿಂತನೆ ಮಾಡಬೇಕು. ಅಹಂ ಬ್ರಹ್ಮಾಸ್ಮಿ, ನಾನು ದೇವರ ಪ್ರತಿಬಿಂಬ ಇದ್ದೇನೆ. ಸೋಹಮಸ್ಮಿ, ನಾನು ದೇವರ ಕಡೆಯವನಿದ್ದೇನೆ. ಯಾರ ಕಡೆಯವರು ನೀವು? ನಾ ಅವ್ರ ಕಡೆಯವರು. ಅವರೇ ನೀವಾ? ಇಲ್ಲ, ಅವ್ರು ಬಂದ್ರೆ ನಾನ್ ಬಂದ ಹಾಗೆ. ಅಂದ್ರೆ ನೀವಿಬ್ರು ಒಂದೇನಾ? ಅಲ್ಲ, ನಾವು ಅಷ್ಟು ಕ್ಲೋಸ್ ಅವರಿಗೆ. ನಾನು ಹೇಳಿಬಿಟ್ರೆ ಅವ್ರು ಹೇಳ್ದ ಹಾಗೆ. ಇಬ್ರು ಒಂದೇ ಅಂತಲ್ಲ, ಅಷ್ಟು ಕ್ಲೋಸ್ ಅಂತ, ಅಷ್ಟು ಕ್ಲೋಸ್ನೆಸ್ ಇದೆ ಇವರಿಬ್ಬರಿಗೂ ಅಂತ. ನಾನ್ ದೇವರ ದಾಸ, ನಾನ್ ದೇವರ ಪ್ರತಿಬಿಂಬ, ನಾನ್ ದೇವರ ಅಧೀನ ಅಂತ ಅನ್ನೋದೇ ಅಹಂಗ್ರಹ. ಆದ್ದರಿಂದ ಪ್ರತಿಬಿಂಬನಾದ್ದರಿಂದ ಇವರಿಗೆ ಭಗವಂತನಿಂದ ಕಿಂಚಿತ್ ಸಾಮ್ಯವನ್ನ ವೇದ ಹೇಳ್ತಾ ಇದೆ ಹೊರತು ಸ್ವರೂಪೈಕ್ಯವನ್ನ ವೇದ ಹೇಳ್ತಾ ಇಲ್ಲ. ಬಿಂಬ ದೇವರು, ಪ್ರತಿಬಿಂಬ ಜೀವ. ಆದ್ದರಿಂದ ಪುರುಷ ಎನ್ನುವಂತಹ ಶಬ್ದದಲ್ಲಿ ಕೆಲವೊಮ್ಮೆ ದೇವರನ್ನ ಹೇಳ್ತಾರೆ, ಕೆಲವೊಮ್ಮೆ ಜೀವರನ್ನ ಹೇಳ್ತಾರೆ. ಆದ್ದರಿಂದ ಜೀವ ಬ್ರಹ್ಮರನ್ನು ಒಟ್ಟಿಗೆ ಹೇಳಿರೋದ್ರಿಂದ ಜೀವಬ್ರಹ್ಮೈಕ್ಯ ಅಂತ ನಾವು ಚಿಂತನೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಸಮಸ್ತ ವೇದಗಳಿಗೆ ಮಹಾ ತಾತ್ಪರ್ಯವಾದದ್ದು ಎಲ್ಲರಿಗಿಂತ ಭಿನ್ನನಾಗಿ, ಪ್ರಾಕೃತ ಗುಣಶೂನ್ಯನಾಗಿ, ಅಪ್ರಾಕೃತವಾಗಿರತಕ್ಕ ಚಿದಾನಂದಾತ್ಮಕವಾದ ಅನಂತಾನಂತ ಕಲ್ಯಾಣ ಗುಣ ವಿಶಿಷ್ಟನಾಗಿರತಕ್ಕ ಭಗವಂತನ ಸರ್ವೋತ್ತಮತ್ವವೇ ಮಹಾ ತಾತ್ಪರ್ಯ. ಅವನ ಚಿಂತನೆಯಿಂದಲೇ ಮೋಕ್ಷ. ಅವನ ಪ್ರತಿಬಿಂಬರಾಗಿ ನಾವಿದ್ದೇವೆ ಎಂಬತಕ್ಕಂತಹ ಚಿಂತನೆಯಿಂದ ಜ್ಞಾನ ಅಂತನ್ನೋದೇ ಗೀತೆಯಲ್ಲಿ
ಕೃಷ್ಣದೇವರ ಮಾತಿನ ಆಂತರ್ಯ ಹೊರತು ಮಾಯಾವಾದ ಜೀವಬ್ರಹ್ಮೈಕ್ಯ ಅನ್ನೋದು ಭಗವಂತನ ಮಾತಿನ ತಾತ್ಪರ್ಯವಲ್ಲ ಅನ್ನೋದು ಸಿದ್ಧವಾಗ್ತಾ ಇದೆ. ಈ ಪ್ರಕಾರವಾಗಿ ಕೃಷ್ಣ 23ನೇ ಶ್ಲೋಕದಲ್ಲಿ ತನ್ನ ಅದ್ಭುತವಾಗಿರ್ತಕ್ಕಂತಹ ಮಹಾತ್ಮ್ಯವನ್ನ, ಪ್ರೇರಣಾ ಶಕ್ತಿಯನ್ನ ಅದ್ಭುತವಾಗಿ ತೋರಿಸ್ತಾ ಇದ್ದಾನೆ. ಅಂತ ಭಗವಂತ ಉಪದ್ರಷ್ಟ, ಎಲ್ಲರಿಗಿಂತ ಮೇಲ್ ನಿಂತು ನಾವು ಮಾಡ್ತಕ್ಕ ಎಲ್ಲವನ್ನು ನೋಡ್ತಾ ಇದ್ದಾನೆ. ಈ ಜೀವನನ್ನ ಯಾವ ಕಾಲಕ್ಕೆ ಏನ್ ಮಾಡಬೇಕು, ಹೇಗೆ ಪ್ರೇರಣೆ ಮಾಡಬೇಕು ಅಂತ ಕರ್ತವ್ಯ ಚಿಂತನೆಯನ್ನ ಮಾಡ್ತಾ ಇದ್ದಾನೆ. ಅವನು ಬ್ರಹ್ಮಾದಿ ಸಕಲ ಜೀವರಾಶಿಗಳನ್ನು ಧರಿಸಿದ್ದಾನೆ. ಸಕಲ ಶುಭ ಗುಣಗಳ ಸಾರ ಪದಾರ್ಥಗಳನ್ನ ಭೋಗ ಮಾಡ್ತಾನೆ. ಅವನು ಮಹೇಶ್ವರ ಇದ್ದಾನೆ. ದೇಹದಲ್ಲಿ ಇರತಕ್ಕ ಜೀವನಿಗಿಂತ ಅತ್ಯಂತ ಉತ್ತಮನಿದ್ದಾನೆ. ಅವನನ್ನೇ ನಾವು ಪರಮಾತ್ಮ ಅಂತ ಕರೆಯುವಂಥದ್ದು ಎಂಬುದು ಸಿದ್ಧವಾಗ್ತಾ ಇದೆ. ಈ ಪ್ರಕಾರವಾಗಿ ಯಾರು ತಿಳ್ಕೊಳ್ತಾರೋ ಅವನು ಮತ್ತೆ ಹುಟ್ಟಿ ಬರೋದಿಲ್ಲ ಎಂಬುದಾಗಿ ಭಗವಂತ ಉಪದೇಶ ಮಾಡ್ತಾನೆ. ಆ ಎಲ್ಲ ಭಾಗವನ್ನ ಮತ್ತೆ ನಾಳೆ ಪಾಠದಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.